ಆಗ್ತದೆ ಬಿಡಿ, ಆಗ್ತದೆ. ಆಗ್ತಾ ಇದೆಯಲ್ಲ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ ಪರಮಂ ಕ್ಲಿಷ್ಟ ವೇದಾಂತಂ ಪರಯಾ ಲಕ್ಷ್ಮೀಯ ಗಿರ ಯೋ ಬೋಧಯತಿ ತಂ ವಂದೇ ಪರಮಾನಂದ ಭಾರತೀ. ಜಿಜ್ಞಾಸುಗಳೇ, ನಾವುಗಳು ವೇದಾಂತ ಪ್ರಬೋಧ ಎನ್ನುವಂತಹ ಒಂದು ಅತ್ಯುತ್ಕೃಷ್ಟ ಗ್ರಂಥವನ್ನು ಇಟ್ಕೊಂಡು ವೇದಾಂತದ ಪರಿಚಯವನ್ನು ಮಾಡೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದರಲ್ಲಿ ನಾವು ಜಗತ್ ಪ್ರಕರಣದಲ್ಲಿ, ಅಂದ್ರೆ ವಿಷಯಗಳು ಮೂರು ಅಂತ ಹೇಳಿದ್ದೆ, ಜಗತ್ತು, ಬ್ರಹ್ಮ, ಜೀವ. ಅದರಲ್ಲಿ ಜಗತ್ ಪ್ರಕರಣದಲ್ಲಿದ್ದೇವೆ. ಜಗತ್ ಪ್ರಕರಣದಲ್ಲಿಯೂ ಜಗತ್ತಿನ ಕಾರಣವನ್ನು ತಿಳಿದುಕೊಳ್ತಾ, ಕಾರಣವನ್ನ ತಿಳಿದುಕೊಂಡ್ರೇನೆ ನಿಜವಾಗಿ ತಿಳಿದುಕೊಂಡಂತೆ ಎಂಬುದನ್ನ ನಿಶ್ಚಯಿಸಿ, ಕಾರಣ ತಿಳಿದುಕೊಳ್ಳೋದಕ್ಕೆ ಹೋದಾಗ ಜಗತ್ತು ಇದಕ್ಕೆ ಕಾರಣ ಒಂದು ಅಪ್ರತ್ಯಕ್ಷವಾಗಿ ಇರಬೇಕು. ಆ ಅಪ್ರತ್ಯಕ್ಷ ಕಾರಣವು ಬ್ರಹ್ಮವೇ ಆಗಿರ್ಬೇಕು. ಅದು ಹೇಗಿದೆ ಎಂತಹ ಕಾರಣ ಅಂತ ಹೇಳಿದ್ರೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅನ್ನೋದನ್ನ ನಿಶ್ಚಯ ಮಾಡಿದ್ವಿ. ಅದು ಅಭಿನ್ನ ಉಪಾದಾನವೂ ಅದೇ, ನಿಮಿತ್ತವೂ ಅದೇ ಅಂತ ನೋಡಿ, ಆಮೇಲೆ ಈ ಕಾರ್ಯಕ್ಕೂ ಕಾರಣಕ್ಕೂ ಇರೋ ಸಂಬಂಧ ಏನು ಅಂತ ನೋಡ್ತಾ ಇರುವಾಗ ಸಾಧಾರಣವಾಗಿ ನಾವು ತಿಳಿದುಕೊಂಡಂತೆ ಕಾರ್ಯ ಕಾರಣ ಇವೆರಡೂ ಒಂದಕ್ಕೊಂದು ಬೇರೆ ಅಲ್ಲ ಅನ್ನೋದು ಜನರಲ್ ಸ್ಟೇಟ್ಮೆಂಟ್. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದಾಗ ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ ಎನ್ನುವಂತಹ ಒಂದು ವಿಶಿಷ್ಟವಾಗಿರುವಂತಹ ಪ್ರಮೇಯ ನಮ್ಮೆದುರುಗಡೆ ಬಂತು. ಇದು ಮೇಲ್ನೋಟಕ್ಕೆ ಒಂದೇ ವಾಕ್ಯದಲ್ಲಿಗೆ ಎರಡು ವಿರುದ್ಧವಾದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಂತ ಆದ್ಮೇಲೆ ಕಾರಣವೂ ಕಾರ್ಯಕ್ಕಿಂತ ಬೇರೆ ಅಲ್ಲ ಅಂತಾನೆ ಆಗ್ಬೇಕಾಗಿತ್ತು, ಆದ್ರೆ ಕಾರಣವು ಕಾರ್ಯಕ್ಕಿಂತ ಬೇರೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸರಿ ಅನ್ನೋದು ಪ್ರಶ್ನೆ ಬಂತು. ಇದ್ರ ಬಗ್ಗೆ ಚರ್ಚೆ ಮಾಡಿ ನೋಡಿದಾಗ ಇದು ಅತ್ಯಂತ ವಾಸ್ತವವಾಗಿರುವಂತಹ ಸಂಗತಿ. ಯಾವುದೇ ಈ ವೇದಾಂತ ಸ್ವಲ್ಪ ಪಕ್ಕಕ್ಕಿಡಿ, ಯಾವುದೇ ಜಗತ್ತಿನ ಕಾರ್ಯಕಾರಣ ಸಂಬಂಧ ನೋಡಿ, ಆ ಕಾರ್ಯಕಾರಣ ಸಂಬಂಧದಲ್ಲಿ ಹೀಗೆ ನಡೆಯುತ್ತೆ. ಅದಕ್ಕೆ ಭಗವತ್ಪಾದರು ಕಾರ್ಯಕಾರಣ ಅನನ್ಯತ್ವ ನ್ಯಾಯ ಅಂತ ಹೆಸರು ಕೊಟ್ಟು ಅದನ್ನ ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ, ಕಾರ್ಯಸ್ಯ ಅನನ್ಯತ್ವೇ ಅಪಿ ಕಾರ್ಯಕಾರಣಯೋ ಕಾರ್ಯಸ್ಯ ಕಾರಣಾತ್ಮತ್ವಂ ನತು ಕಾರಣಸ್ಯ ಕಾರ್ಯಾತ್ಮತ್ವಂ ಅಂತ ಹೇಳಿದ್ರು. ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆನೆ ಅಂತ ನಿಶ್ಚಯ ಮಾಡಿ ನೋಡಿದ್ವಿ. ಯಾಕೆಂದ್ರೆ ಕಾರ್ಯ ಹೊರಟು ಹೋದ್ಮೇಲೆ ಕಾರಣ ಇದ್ದೇ ಇರ್ತದೆ, ಆದ್ರೆ ಕಾರಣ ಹೊರಟು ಹೋದ್ಮೇಲೆ ಕಾರ್ಯ ಅನ್ನೋನು ಇರೋದಿಲ್ಲ. ಇದು ಮೂಲಭೂತ ವ್ಯತ್ಯಾಸಕ್ಕೆ ಆಧಾರ. ಇದನ್ನಿಟ್ಕೊಂಡು ನಾವು ಆ ಜೋಡಿ ವಾಕ್ಯಗಳನ್ನ ವಿಮರ್ಶೆ ಮಾಡಿ ನೋಡಿದಾಗ ನಮಗ್ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಎನ್ನುವಂತಹ ಪೂರ್ವಾರ್ಧದ ಮಾತು ಯಾವಾಗ ಹೇಳಿದ್ದು ಅಂದ್ರೆ ಸ್ಥಿತಿ ಕಾಲದಲ್ಲಿ. ಸ್ಥಿತಿ ಕಾಲದಲ್ಲಿ ಅಂದ್ರೆ ಇರುವ ಕಾಲದಲ್ಲಿ. ಯಾವುದರ ಇರುವ ಕಾಲ ಅಂದ್ರೆ ಕಾರ್ಯದ ಸ್ಥಿತಿ ಕಾಲದಲ್ಲಿ, ಕಾರ್ಯವು ಇರುವಾಗ, ಅರ್ಥಾತ್ ಜಗತ್ತು ಇರುವಾಗ ಹೇಳಿರುವಂತಹ ಮಾತು. ಇದಕ್ಕೆ ಜೊತೆಯಲ್ಲಿರುವಂತಹ ಉತ್ತರಾರ್ಧ, ಕಾರಣವು ಕಾರ್ಯಕ್ಕಿಂತ ಬೇರೆ ಅಂತ ಯಾವಾಗ ಹೇಳಬಹುದು ಅಂತ ಹೇಳಿದ್ರೆ ಲಯ ಕಾಲದಲ್ಲಿ, ಕಾರ್ಯ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಅಥವಾ ನಷ್ಟ ಆದ ನಂತರದಲ್ಲಿ, ಆವಾಗ ಹೇಳಿರುವಂತಹ ಮಾತು. ಇವೆರಡು ಜೋಡಿ ವಾಕ್ಯಗಳು ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಮಾತುಗಳು ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ಕಾರ್ಯ ಮತ್ತೊಂದು ಪ್ರಶ್ನೆ ಬಂತು. ಒಂದೇ ವಾಕ್ಯದಲ್ಲಿ ಬೇರೆ ಬೇರೆ ಕಾಲಕ್ಕೆ ಸಂಬಂಧಪಟ್ಟಂತೆ ಆ ಕಾಲಕ್ಕೆ ಮಾತ್ರ ಸತ್ಯವಾಗಿರುವ ಮಾತುಗಳನ್ನ ನೀವು ಹೇಗೆ ಹೇಳಬಹುದು? ಹಾಗೆ ಹೇಳಿದ್ರೆ ನಾವು ಅದಕ್ಕೆ ಸಿದ್ಧಾಂತ ಅನ್ಬೇಕೇನು? ಅದನ್ನು ಪ್ರಮೇಯ ಆಗುತ್ತೇನೋ? ಯಾವುದೇ ಸಿದ್ಧಾಂತವಾಗ್ಲಿ ಅದು ತ್ರಿಕಾಲ ಬಾಧಿತವಾಗಿರ್ಬೇಕು, ಮೂರು ಕಾಲದಲ್ಲಿಯೂ ಸರಿಯಾಗಿರ್ಬೇಕು. ಒಂದು ಕಾಲದಲ್ಲಿ ಸರಿ, ಇನ್ನೊಂದು ಕಾಲದಲ್ಲಿ ಸರಿ ಅಲ್ಲ ಅಂತ ಹೇಳಿದ್ರೆ ಅದು
ಸಿದ್ಧಾಂತ ಅನ್ನಿಸ್ಕೊಳ್ಳೋದಿಲ್ಲ, ಶಾಸ್ತ್ರ ಅನ್ನಿಸ್ಕೊಳ್ಳೋದಿಲ್ಲ, ಈ ಆಕ್ಷೇಪ ಬಂತು. ಅವಾಗ ನಾವೇನ್ ಮಾಡಿದ್ವಿ, ಸರಿ, ಎರಡೂ ಉತ್ತರಾರ್ಧ ಪೂರ್ವಾರ್ಧ ಎರಡೂ ವಾಕ್ಯಗಳನ್ನ ಎರಡೂ ಕಾಲಗಳಲ್ಲಿ ಪ್ರೂವ್ ಮಾಡಬೇಕು, ಆವಾಗ ನಮ್ಮ ಮೇಲಿರೋ ಆಕ್ಷೇಪ ನಿವಾರಣೆ ಆಗ್ತದೆ ಅಂತ ನಿಶ್ಚಯ ಮಾಡಿ ನಾವು ಮೊದಲನೇ ಪ್ರಯತ್ನದಲ್ಲಿ ಎರಡೂ ವಾಕ್ಯಗಳನ್ನ ಎರಡೂ ಕಾಲದಲ್ಲಿ ಪ್ರೂವ್ ಮಾಡಬೇಕು ಅಂದ್ರೆ ಏನರ್ಥ ಅಂದ್ರೆ, ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಎನ್ನುವಂತಹ ಈ ವಾಕ್ಯ ಏನಿದೆ ಇದು ಸ್ಥಿತಿ ಕಾಲದಲ್ಲಿ ಹೇಳಲ್ಪಟ್ಟಿರುವಂತಹದ್ದು. ಉತ್ತರಾರ್ಧ ಏನಿದೆ ಕಾರಣವು ಕಾರ್ಯಕ್ಕಿಂತ ಬೇರೆ ಅನ್ನುವಂತಹದ್ದು ಅದು ಲಯಕಾಲದಲ್ಲಿ ಹೇಳಿರುವಂತಹ ಮಾತು. ಇವಾಗ ನಾವೇನ್ ಮಾಡ್ಬೇಕು, ಲಯಕಾಲದಲ್ಲಿ ಸರಿಯಾಗಿರುವ ಮಾತನ್ನು ಸ್ಥಿತಿ ಕಾಲದಲ್ಲಿಯೂ ಪ್ರೂವ್ ಮಾಡಬೇಕು. ಅಂದ್ರೆ ಸ್ಥಿತಿ ಕಾಲದಲ್ಲಿಯೂ ಕಾರಣವು ಕಾರ್ಯಕ್ಕಿಂತ ಬೇರೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ಬೇಕು, ಕಾರಣವು ಕಾರ್ಯಕ್ಕಿಂತ ಬೇರೆ ಅಂತ ಪ್ರೂವ್ ಮಾಡೋದು ಅಂದ್ರೆ ನಾವೊಂದು ಅದಕ್ಕೆ ರಚನೆ ಮಾಡ್ಕೊಂಡ್ವಿ. ಏನ್ ರಚನೆ ಮಾಡ್ಕೊಂಡ್ವಿ, ಕಾರ್ಯದ ಪಕ್ಕ ಒಂದು ಕನ್ನಡಿ ಇಟ್ಬಿಟ್ಟು ಆ ಕನ್ನಡಿನಲ್ಲಿ ಒಂದು ಕಾರ್ಯ ಕಾಣಿಸ್ತು ನಮಗೆ. ಇವಾಗ ಕಾರ್ಯದ ಕನ್ನಡಿನಲ್ಲಿ ಕಾಣಿಸಿರುವಂತಹ ಕಾರ್ಯವನ್ನು ನೋಡಿದಾಗ ಅಲ್ಲೊಂದು ಕಾರ್ಯ ಇಲ್ಲೊಂದು ಕಾರ್ಯ ಅಂತ ಗೊತ್ತಾಯ್ತು. ಆದ್ರೆ ಆ ಕನ್ನಡಿನಲ್ಲಿರೋ ಕಾರ್ಯ ಯಾವುದೇ ವ್ಯವಹಾರಕ್ಕೆ ಬಳಕೆಗೆ ಬರುವುದಿಲ್ಲ, ಯಾವುದೇ ಕೆಲಸಕ್ಕೆ ಬರೋದಿಲ್ಲ, ಕೈಯಲ್ಲಿ ಸಿಕ್ಕೋದಿಲ್ಲ, ಅದರಿಂದ ಏನ್ ವ್ಯವಹಾರ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಗೊತ್ತಾಯ್ತು. ಆದ್ರಿಂದ ಕಾರ್ಯ ಅಲ್ಲಿದೆ, ಕಾರಣ ಇಲ್ಲಿದೆ. ಯಾವಾಗ ಕಾರ್ಯವು ಕಾರಣ ಸಹಿತವಾಗಿರುತ್ತದೆಯೋ ಆವಾಗ ಮಾತ್ರ ಅದು ನಮಗೆ ವ್ಯವಹಾರಕ್ಕೆ ಸಿಗುವಂತಹದ್ದು. ಇದಕ್ಕೆ ವಿಪರೀತವಾಗಿ ಹೇಳಿದ್ರೆ, ರಿವರ್ಸ್ ಆಗಿ ಹೇಳಿದ್ರೆ, ಯಾವುದೋ ವ್ಯವಹಾರಕ್ಕೆ ಸಿಗ್ತಾ ಇದೆಯೋ ಅದು ಕಾರಣ ಸಹಿತವಾಗಿದೆ ಅಂತ ತಿಳ್ಕೊಳ್ಬೇಕು ಅನ್ನೋದನ್ನ ನೋಡಿದೆ. ಹಾಗಾಗಿ ಈ ಕಾರಣ ಕನ್ನಡಿನಲ್ಲಿರುವ ಕಾರ್ಯ ಕಾರಣರಹಿತವಾಗಿರುವುದರಿಂದ ಆ ಕನ್ನಡಿನಲ್ಲಿರೋ ಕಾರ್ಯ ನೋಡಿ ಹೇಳಿದ ಮಾತು ಕಾರಣವು ಅಂದ್ರೆ ಮೂಲ ವಾಸ್ತವ ಕಾರಣವು ಕನ್ನಡಿನಲ್ಲಿರೋ ಕಾರ್ಯಕ್ಕಿಂತ ಭಿನ್ನ ಅಂತ ಹೇಳಿದ್ದು. ಈ ಮಾತನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ವಾಸ್ತವವಾಗಿ ಪೂರ್ವಾರ್ಧದಲ್ಲಿ ಹೇಳಿರುವಂತಹ ಕಾರ್ಯ ಏನಿದೆ ಅದು ಕಾರಣ ಸಹಿತವಾಗಿರುವಂತಹ ಕಾರ್ಯ. ಉತ್ತರಾರ್ಧದಲ್ಲಿ ಹೇಳಿರುವಂತಹ ಕಾರ್ಯ ಏನಿದೆ ಅದು ಕಾರಣರಹಿತವಾಗಿರುವಂತಹ ಕಾರ್ಯ. ಕಾರಣರಹಿತವಾಗಿರುವಂತಹ ಕಾರ್ಯವನ್ನ ಮೆನ್ಷನ್ ಮಾಡೋ ಅವಶ್ಯಕತೆ ಯಾದ್ರೂ ಯಾಕೆ ಬಂತು ಅಂತ ಕೇಳಿದ್ರೆ, ನಾವುಗಳು ಜನಸಾಮಾನ್ಯರಿದ್ದೀವಲ್ವಾ, ನಾವುಗಳು ತುಂಬಾ ಸರಳವಾಗಿ ಕಾರಣರಹಿತವಾಗಿಯೇನೆ ತಿಳ್ಕೊಳ್ತೇವೆ. ಈ ಜಗತ್ತು ಎಷ್ಟು ಬಾರಿ ಹೇಳಿದ್ರು ಇದು ಬ್ರಹ್ಮ ಇದು ಬ್ರಹ್ಮ ಇದು ಬ್ರಹ್ಮ ಅಂತ ಹೇಳಿದ್ರು ನಾವ್ ಇದನ್ನ ಬ್ರಹ್ಮ ಅಂತ ತಿಳ್ಕೊಳ್ತೀವೇನು, ಇದನ್ನ ನಾವು ಜಗತ್ತು ಅಂತಲೇನೆ ತಿಳ್ಕೊಳ್ತೀವಿ. ಆ ಕಾರಣದಿಂದ ನಮಗೆ ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂನುವೆ ಕಾರಣರಹಿತವಾಗಿಯೇನೆ ನೋಡುವಂತಹದ್ದು. ಅರ್ಥಾತ್ ಈ ಜಗತ್ತನ್ನ ನಾವು ಬ್ರಹ್ಮರಹಿತವಾಗಿಯೇನೆ ನೋಡ್ತೇವೆ ಅಲ್ವೇ. ಯಾವಾಗ್ಲೂ ಸಹಜವಾಗಿ ನಮ್ಮ ಸ್ವಭಾವತಃ ಬ್ರಹ್ಮರಹಿತವಾಗಿಯೇ ಈ ಜಗತ್ತನ್ನ ನೋಡ್ತೇವೆ. ಬ್ರಹ್ಮ ಸಹಿತವಾಗಿ ನೋಡೋದಕ್ಕೆ ಬಹಳ ಸಾಧನೆ ಮಾಡಬೇಕು. ಬ್ರಹ್ಮ ಸಹಿತವಾಗಿ ನೋಡೋದು ಅಂದ್ರೇನು, ಎಲ್ಲದರಲ್ಲೂ ಭಗವಂತನನ್ನ ಕಾಣಬೇಕು, ಪ್ರತಿಯೊಂದರಲ್ಲೂ ಭಗವಂತನನ್ನು ಕಾಣಬೇಕು. ಹಾಗೆ ಕಾಣಬೇಕು ಅನ್ನೋದು ನಮ್ಮ ಟಾರ್ಗೆಟ್, ಸಾಧನೆಯ ಉದ್ದೇಶ, ಅದು ನಮ್ಮ ಡೆಸ್ಟಿನಿ. ಆ ಡೆಸ್ಟಿನಿಗೆ ಮುಟ್ಟೋದಕ್ಕೆ ಸಾಧನಾ ಪಥದಲ್ಲಿ ಹೋಗೋದಕ್ಕೆ ಶಾಸ್ತ್ರ ನಮ್ಗೆ ಏನ್ ಮಾಡ್ತದೆ, ಅನೇಕ ಉಪದೇಶಗಳು ಕೊಟ್ಟಿದ್ದಾರೆ, ಮಾರ್ಗಗಳು ಕೊಟ್ಟಿದ್ದಾರೆ. ಸಾಧಾರಣವಾಗಿ ನಮ್ಮ ಮೇಲೆ ಭಾರತೀಯ ಆಚಾರ ವಿಚಾರಗಳ ಮೇಲೆ ಆಕ್ಷೇಪ ಬರ್ತದೆ ತಾನೆ. ಅವರು ಈ ಭಾರತೀಯರು ಅಂದ್ರೆ ಏನ್ ಗೊತ್ತೇನು, ಕಲ್ಲನ್ನು ಪೂಜಿಸೋರು, ಮಣ್ಣನ್ನು ಪೂಜಿಸೋರು, ಮರ ಗಿಡ ಬಳ್ಳಿ ಅವರನ್ನು ಪೂಜಿಸೋರು, ಮೃಗಗಳನ್ನ ಪೂಜಿಸೋರು, ಹುಲಿ ಸಿಂಹ ಹಾವು ಇವುಗಳನ್ನು ಪೂಜಿಸೋರು, ಈ ರೀತಿ ನಮಗೆ ಆಕ್ಷೇಪ ಬರ್ತಾ ಇರ್ತದೆ. ತಾವೆಲ್ಲರೂ ನೋಡಿರ್ತೀರಿ. ಈ ರೀತಿಯ ಆಕ್ಷೇಪದ ಹಿಂದಿನ ಆಕ್ಷೇಪ ಅವರು ಈ ರೀತಿಯ ಪೂಜೆಯ ಹಿಂದಿನ ಅಸಲಿ ಮರ್ಮ ಏನಿದೆ ಅವ್ರಿಗೆ ಗೊತ್ತಿಲ್ಲ, ಆದ್ರಿಂದ ಅವ್ರು ಆಕ್ಷೇಪ ಮಾಡ್ತಾರೆ. ಅಸಲಿ ಮರ್ಮ ಏನ್ ಗೊತ್ತೇನು, ಪ್ರತಿಯೊಂದರಲ್ಲೂ ಭಗವಂತನನ್ನ ಕಾಣುವಂತಹ ಒಂದು ರೂಢಿ ಮಾಡ್ಕೋ ನೀನು ಅಂತ ಶಾಸ್ತ್ರ ನಮಗಿದು ಹೇಳಿದೆ. ನಾನು ಇವಾಗ ಏನ್ ಹೇಳ್ತಾ ಇದ್ದೀನಿ, ಬಹಳ ದೊಡ್ಡ ಪಾಯಿಂಟ್ ಇದು. ಪ್ರತಿಯೊಂದರಲ್ಲಿಯೂ ಭಗವಂತನನ್ನ ಕಾಣುವಂತಹ ಮನಸ್ಥಿತಿ ಬೆಳೆಸ್ಕೊ ನೀನು. ಈ ರೀತಿಯ ವ್ಯವಸ್ಥೆ, ಈ ರೀತಿಯ ರೂಢಿ ನಮ್ಮ ಮನಸ್ಸಲ್ಲಿ ಆಗ್ಬೇಕು. ಆ ಕಾರಣದಿಂದಲೇನೆ ನಮಗೆ ಈ ರೀತಿಯ ವಿವಿಧ ಪೂಜೆಗಳು ಹೇಳಿದ್ದಾರೆ. ಮಣ್ಣು ಭೀಮನ ಮಾಸೆ ಸ್ವಲ್ಪ ಮಣ್ಣನ್ನು ಮುದ್ದೆ ಇಟ್ಕೊಂಡು ಪೂಜೆ ಮಾಡೋದು, ನಾಗರ ಪಂಚಮಿ ಅಥವಾ ನಾಗರ ಚೌತಿ ಹಾವುಗಳಿಗೆ ಪೂಜೆ ಮಾಡುವಂತಹದ್ದು, ಹಾಲು ಹಾಕುವಂತಹದ್ದು, ಶಿವಲಿಂಗ ಅದು ಬರೀ ಕಲ್ಲು,
ಅದಕ್ಕೆ ಪೂಜೆ ಮಾಡುವಂತಹದ್ದು. ಸುದರ್ಶನ ಅಥವಾ ಸಾಲಿಗ್ರಾಮ, ಅದು ಫಾಸಿಲ್ಲು, ಪಳೆಯುಳಿಕೆ, ಅದಕ್ಕೆ ಪೂಜೆ ಮಾಡುವಂತಹದ್ದು. ಸೂರ್ಯನನ್ನ, ಬೆಳಕನ್ನ ಪೂಜೆ ಮಾಡುವಂತಹದ್ದು. ಹಾಗೇನೆ ನೀರನ್ನು ಪೂಜೆ ಮಾಡುವಂತಹದ್ದು. ಪ್ರತಿಯೊಂದನ್ನು ಪೂಜೆ ಮಾಡುವಂತಹದ್ದು. ಅದ್ರ ಹಿಂದಿರುವ ಮೂಲ ಉದ್ದೇಶ ಏನು ಅಂದ್ರೆ, ಪ್ರತಿಯೊಂದರಲ್ಲಿಯೂ ನೀನು ಭಗವಂತನನ್ನ ಕಾಣಬೇಕು ಅನ್ನುವಂತಹದ್ದು ಉದ್ದೇಶ. ಈ ಉದ್ದೇಶ ಇಟ್ಕೊಂಡು ಪ್ರತಿಯೊಂದರಲ್ಲಿಯೂ ಪೂಜೆ ಮಾಡೋದಕ್ಕೆ ನಮಗೆ ಶಾಸ್ತ್ರ ಹೇಳಿದ್ರು. ನಾವುಗಳು ಆ ಪೂಜೆ ಮಾಡೋದನ್ನೇ ಮುಖ್ಯವಾಗಿ ಇಟ್ಕೊಂಡ್ಬಿಟ್ಟು ಅದ್ರ ಹಿಂದ್ಗಡೆ ಇರುವಂತಹ ಸಿದ್ಧಾಂತ ಏನಿದೆ, ಅವ್ರು ಏನ್ ಪಾಠ ಕಲಿಸ್ಬೇಕು ಅಂತ ಋಷಿಮುನಿಗಳು ಪಾಠ ಕಲಿಸ್ಬೇಕು ಅನ್ಕೊಂಡಿದ್ದಾರೆ, ನಾವು ಅದನ್ನ ಮರೀತಾ ಇದ್ದೀವಿ. ಆದ್ರಿಂದ ಈ ಪಾಠದ ಮೂಲಕ, ಈ ಕ್ಲಾಸ್ಗಳ ಮೂಲಕ ತಾವುಗಳು ಇದನ್ನ, ಈ ಪಾಯಿಂಟ್ ಅನ್ನ ಎತ್ತಿ ಮನಸ್ಸಲ್ಲಿ ಇಟ್ಕೊಂಡು ಹೆಚ್ಚು ಹೆಚ್ಚು ಜನರಿಗೆ ತಿಳಿಸ್ಕೊಡ್ಬೇಕು. ಏನು ಅಂದ್ರೆ, ಈ ರೀತಿ ನಮ್ಮ ಶಾಸ್ತ್ರಗಳು ನಮ್ಗೆ ಏನ್ ಕಲ್ಲಿಗೆ, ಮಣ್ಣಿಗೆ, ಗಿಡಕ್ಕೆ, ಅದಕ್ಕೆ ಇದಕ್ಕೆ ಪ್ರತಿಯೊಂದರಲ್ಲೂ, ನೀವು ಚಿಕ್ಕ ಮಕ್ಳಿಗೆ ನೋಡಿ, ಮಗು ಪುಸ್ತಕ, ನ್ಯೂಸ್ ಪೇಪರ್ ಕಾಲಿಗೆ ಹತ್ತಿದ್ರೆ ಅದು ಸರಸ್ವತಿ, ಅದು ನಮಸ್ಕಾರ ಮಾಡು ಅಂತ ಕಲಿಸ್ತೀವಿ. ಹೋಗುವಾಗ ಹೊಸ್ತಲಿಗೆ ಮುಟ್ಟಿದ್ರೆ ಅದು ಲಕ್ಷ್ಮಿ, ಅದ ನಮಸ್ಕಾರ ಮಾಡು, ಕಾಲ್ ತಾಕಿದ್ರೆ ಅಂತ ಕಲಿಸ್ತೀವಿ. ಪ್ರತಿಯೊಂದರಲ್ಲಿಯೂ ಭಗವಂತನನ್ನ ನೋಡುವ ಒಂದು ಟ್ರೈನಿಂಗ್ ಅದು ನಮಗೆ. ಹಾಗೆ ನಾವು ತಿಳ್ಕೊಳ್ಬೇಕು. ಇದು ಮೂಢನಂಬಿಕೆ ಅಲ್ಲ, ಕಂದಾಚಾರ ಅಲ್ಲ. ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ವಾಸ್ತವದಲ್ಲಿ ಜಗತ್ತಿನ ಪ್ರತಿಯೊಂದರಲ್ಲಿಯೂ ಬ್ರಹ್ಮವೇ ಇದೆ. ನಾವು ನೋಡಿದ್ವಿ, ಇಡೀ ಜಗತ್ತಿಗೆ ಉಪಾದಾನ ಕಾರಣ ಯಾವುದು? ಬ್ರಹ್ಮವೇ. ನಿಮಿತ್ತ ಕಾರಣ ಯಾವುದು? ಬ್ರಹ್ಮವೇ. ಉಪಾದಾನ ಕಾರಣ ಅಂದ್ರೆ ಏನು? ಇಡೀ ಜಗತ್ತು ಮಡಿಕೆ ಅಂತ ಆದ್ರೆ ಮೊದಲಲ್ಲಿರುವಂತಹ ಮಣ್ಣು, ಮಡಿಕೆ ಎಲ್ಲ ಕಡೆಯೂ ಮಣ್ಣಿರುತ್ತೆ. ಮಡಿಕೆ ಒಂದು ಪೋರ್ಷನ್ ಅಲ್ಲಿ ಮಣ್ಣಿದೆ, ಇನ್ನೊಂದು ಪೋರ್ಷನ್ ಅಲ್ಲಿ ಮಣ್ಣಿಲ್ಲ ಅಂತ ಹೇಳಲಿಕ್ಕೆ ಆಗ್ತದೇನು? ಇಲ್ಲ. ಹಾಗೆ ಬ್ರಹ್ಮವು ಈ ಜಗತ್ತಿಗೆ ಉಪಾದಾನ ಕಾರಣ ಆಗಿದೆ. ಆದ್ರಿಂದ ಜಗತ್ತಿನ ಎಲ್ಲ ಕಡೆಯೂ ಬ್ರಹ್ಮವೇ ಇದೆ. ಹಾಗೆ ನಮಗೆ ಮನದಟ್ಟಾಗಬೇಕು ಅಂತ ಈ ರೀತಿಯ ಪೂಜೆಗಳು, ಬೇರೆ ಯಾವ ಧರ್ಮಗಳಲ್ಲಿಯೂ ಇಲ್ಲದೆ ಇರುವಂತಹ ವಿಶಿಷ್ಟ ಈ ಸಂಸ್ಕೃತಿ ನಮಗೆ ಪೂಜೆ ಹಾಕೊಟ್ಟಿದೆ. ಈ ನಾವು ಸನಾತನ ವೈದಿಕ ಧರ್ಮ ಹಾಕೊಟ್ಟಿದೆ. ಅದ್ರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಂದರಲ್ಲಿಯೂ ಭಗವಂತನನ್ನ ಕಾಣುವ ಮನಸ್ಥಿತಿಯನ್ನ ನೀನು ಹೊಂದು ಅಂತ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದ್ವಿ, ಜಗತ್ತು ಬ್ರಹ್ಮಮಯವಾಗಿದೆ, ಬ್ರಹ್ಮ ಸ್ವರೂಪವಾಗಿದೆ. ಹೌದಾ? ಆ ಕಾರಣದಿಂದ ನಾವುಗಳು ಜಗತ್ತಿನ ಎಲ್ಲದರಲ್ಲಿಯೂ ಬ್ರಹ್ಮವನ್ನ ಕಾಣುವಂಥವರು ಆಗಬೇಕು. ಹೀಗೆ ನಾನು ಮೊದಲನೆಯ ಜೋಡಿ ವಾಕ್ಯದ ಕಾರ್ಯ ಕಾರಣ ಅನನ್ಯತ್ವ ನ್ಯಾಯದ ಜೋಡಿ ವಾಕ್ಯದ ಮೊದಲನೆಯ ಪೂರ್ವಾರ್ಧದಲ್ಲಿ ನೋಡಿದ್ವಿ ನಾವು. ಜಗತ್ತು, ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ. ಇದನ್ನ ಜಗತ್ತು ಬ್ರಹ್ಮಕ್ಕೆ ಸೇರಿಸಿದ್ರೆ, ಅನ್ವಯ ಮಾಡಿದ್ರೆ, ಜಗತ್ತು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಆದರೆ ಬ್ರಹ್ಮವು ಜಗತ್ತಿಗೆ ಬೇರೆ ಅನ್ನುವಂಥದ್ದು. ಹೇಗೆ? ಸ್ಥಿತಿ ಕಾಲದಲ್ಲಿ ಪೂರ್ವಾರ್ಧ ಹೇಳಿದ ಮಾತು. ಸ್ಥಿತಿ ಕಾಲದಲ್ಲಿ ಜಗತ್ತು ಇರುವಾಗ ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂದ್ರೇನು? ಬ್ರಹ್ಮದಿಂದ ಒಳಗೂಡಿದೆ, ಬ್ರಹ್ಮದೊಂದಿಗಿದೆ, ಬ್ರಹ್ಮವನ್ನೇ ಒಳಗೊಂಡಿದೆ ಅಂತ ಹೇಳುದು. ಇದನ್ನ ಲಯ ಕಾಲದಲ್ಲಿ ಅಂದ್ರೆ ಜಗತ್ತು ಹುಟ್ಟೋಕ್ಕಿಂತ ಪೂರ್ವದಲ್ಲಿ, ಎಲ್ಲಿತ್ತು ಜಗತ್ತು ಹುಟ್ಟೋಕ್ಕಿಂತ ಪೂರ್ವದಲ್ಲಿ? ಬ್ರಹ್ಮದಲ್ಲಿಗೆ ಇತ್ತು ಅಂತೆಲ್ಲ ಹೇಳ್ತೀವಿ. ಆದ್ರೂ ಜಗತ್ತು ನಾವು ಯಾವ್ದನ್ನ ಈ ಜಗತ್ತು ಅಂತ ಹೇಳ್ತೀವಿ, ಇದು ಯಾವ ರೀತಿ ಪ್ರಯೋಗ ಮಾಡಿ ನೋಡಿದ್ವಿಲ್ಲ, ಕನ್ನಡಿನಲ್ಲಿ ಇಟ್ಟಿರುವಂತಹ ಜಗತ್ತು. ಕನ್ನಡಿ ಅಂದ್ರೆ ಯಾವ್ದು? ದಾರ್ಷ್ಟಾಂತದಲ್ಲಿ ನಮ್ ಬುದ್ಧಿ, ನಮ್ ಮನಸ್ಸು. ನಾವು ಜಗತ್ತಿಗೆ ಕೇವಲ ಜಗತ್ತು ಅಂತ ನೋಡ್ತೀವಿ, ಬ್ರಹ್ಮ ಅಂತ ನೋಡೋದಿಲ್ಲ ಸಹಜವಾಗಿ. ಆದ್ರಿಂದ ನಮ್ಮ ಮನಸ್ಸಿನಲ್ಲಿರೋ ಜಗತ್ತು, ಜಗತ್ತಿಗೆ ಮೂಲ ಕಾರಣವಾಗಿರುವ ಬ್ರಹ್ಮ, ಇವೆರಡು ಬೇರೆ ಅಂತ. ಬ್ರಹ್ಮ ಏನಿದೆ ನಮ್ಮ ಮನಸ್ಸಿನಲ್ಲಿರೋ ತಪ್ಪು ತಿಳುವಳಿಕೆ ಜಗತ್ತಿಗಿಂತಲೂ ಬೇರೆ ಅಂತ ಅರ್ಥ ಅಲ್ಲಿ. ಈ ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಬಾರಿ ನಾನು ಹೇಳಿದ ಕೊನೆ ಪಾಯಿಂಟ್ ಅರ್ಥ ಆಯ್ತಾ? ಯಾರಾದ್ರೂ ಹೇಳಿ. ಯಾವ ರೀತಿ ಕನ್ನಡಿನಲ್ಲಿರೋ ಮಡಿಕೆ ಮಣ್ಣಿಗಿಂತ ಬೇರೆ, ಮಣ್ಣು ಕನ್ನಡಿನಲ್ಲಿರೋ ಮಡಿಕೆಗಿಂತ ಬೇರೆ ಅಂತ ಪ್ರೂವ್ ಮಾಡಿದ್ವಿ. ಹಾಗೆ ದಾರ್ಷ್ಟಾಂತ್ಯದಲ್ಲಿ ಮಡಿಕೆ ಜಾಗಕ್ಕೆ ಜಗತ್ತು, ಮಣ್ಣಿನ ಜಾಗಕ್ಕೆ ಬ್ರಹ್ಮ, ಕನ್ನಡಿ ಜಾಗಕ್ಕೇನು ಅಂತ ಕೇಳಿದ್ರೆ, ಕನ್ನಡಿ ಜಾಗಕ್ಕೆ ಅಂದ್ರೆ ನಮ್ ತಿಳುವಳಿಕೆ, ನಮ್ ಬುದ್ಧಿ, ನಮ್ಮ ತಪ್ಪು ತಿಳುವಳಿಕೆಯಲ್ಲಿರುವಂತಹ ಜಗತ್ತು. ಬ್ರಹ್ಮ ನಮ್ಮ ತಪ್ಪು ತಿಳುವಳಿಕೆಯಲ್ಲಿರುವಂತಹ ಜಗತ್ತಿಗಿಂತ ಬೇರೆ ಅಂತ ಅರ್ಥ. ಈ ಪಾಯಿಂಟ್ ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ತಪ್ಪು ತಿಳುವಳಿಕೆ ಏನು? ಜಗತ್ತು ಇದು ಬ್ರಹ್ಮಸ್ವರೂಪ. ನಾವು ತಿಳ್ಕೊಂಡಿರೋದೇನು? ಜಗತ್ತು ಕೇವಲ ಜಗತ್ತು.
ಹೌದಾ? Correct. ಈ ಪಾಯಿಂಟ್ ಅರ್ಥ ಆದ್ರೆ ಇಲ್ಲಿಗೆ ಇವತ್ತು ನಾನು ಅನಿವಾರ್ಯವಾಗಿ ವಿರಾಮ ಮಾಡ್ಬೇಕಾಗ್ತದೆ. ನಾನು ಪ್ರಿಪರೇಷನ್ ಆಗಿರ್ಲಿಲ್ಲ. ನನ್ನ ಟ್ಯಾಬ್ ಸಿಸ್ಟಮ್ ಅಪ್ಡೇಟ್ ಅಲ್ಲಿ ನಿಂತಿದೆ, ಅದು ಒಂದು 8-9 ಗಂಟೆ ತಗೋತದೆ. ಮೊಬೈಲು ಸ್ವಲ್ಪ ಸರಿಯಾಗಿ ಚಾರ್ಜಿಂಗ್ ನೋಡ್ಕೊಳ್ಳಿಲ್ಲ, ಪೂರ್ತಿ ಡೌನ್ ಆಗ್ತಾ ಇದೆ. ಆದ್ರಿಂದ ಇವತ್ತಿನ ಪಾಠ ಇಲ್ಲಿಗೆ ನಾನು ಮುಗಿಸ್ಬೇಕಾಗ್ತದೆ. ಒಂದ್ ನಿಮಿಷ 2 ನಿಮಿಷ ಏನಾದ್ರು ಕೇಳ್ಬೇಕು ಅಂತಿದ್ರೆ ಇದರಲ್ಲಿ ಕೇಳ್ಬೋದು. ಇನ್ನೊಂದು 5-6% ತೋರಿಸ್ತಾ ಇದೆ. ಗುರುಗಳೇ, ಈ ಕನ್ನಡಿಯನ್ನ ನಾವು ನಮ್ಮ ಮನಸ್ಸಿಗೆ ಹೋಲಿಸಿದ್ರಲ್ಲ. ಹಲೋ, ಗುರುಗಳದ್ದು ಆಫ್ ಆಯ್ತು ಅಂತ ಅನ್ಸುತ್ತೆ ಮೊಬೈಲ್. ಹೌದೌದು, ಆಫ್ ಆಗಿದೆ ಸರ್. ಬ್ಯಾಡ್ ಲಕ್. ಅದೇ ಅದು ಏನಾದ್ರು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತಾರೆ ಸರ್. ಹಾ, ಇರ್ಬೋದು. ಅಲ್ಲ, ಬಟ್ ನಾನು ಅನ್ನೋದು ಇದನ್ನ ನಮ್ಮ ಮನಸ್ಸಲ್ಲಿ ತುಂಬಿದವ್ರು ಯಾರು ಅಂತ. ಈಗ ನಾನು ನೀವಂತ ತಿಳ್ಕೊಳ್ರಿ, ಯಾರು ಮತ್ತೆ ಬೇರೆ. ಅಲ್ಲ, ಕರೆಕ್ಟ್ ಸರ್. ಅದನ್ನೇ ಅಜ್ಞಾನ ಅನ್ನೋದು ಸರ್. ಅದನ್ನೇ ಅಜ್ಞಾನ ಅನ್ನೋದು. ಅಜ್ಞಾನ ಆಗ್ಲಿ, ಎಷ್ಟೋ ಜ್ಞಾನಿಗಳು ಬಂದು ಹೋದ್ರು ಕೂಡ ಜ್ಞಾನ ಬರ್ಲಿಲ್ಲಲ್ಲ ಅಂತ. ಅಧ್ಯಾಸ ಅಂತಾರಲ್ಲ ಸರ್. ಅದೇ ನಾವು ಹುಟ್ಟಾಗಿಂದ ಇಲ್ಲಿ ಯಾವಾಗ ಬಂತು ಅಂದ್ರೆ ಅದು ಗೊತ್ತಿಲ್ಲ. ಅನಾದಿಯಾಗಿ ಬಂತು ಅಂತ ಅಂದ್ಬಿಟ್ಟು. ಅಜ್ಞಾನ ಯಾವಾಗ ಬಂತು ಅಂದ್ರೆ ಅನಾದಿಯಾಗಿ ಬಂತು. ರೆಕಾರ್ಡಿಂಗ್ ನಿಲ್ಸಿ ಸರ್. ಹಾ, ಹೌದಲ್ಲ, ನಂಗೆ ಕೇಳಿಸ್ತದ ನನ್ನ ಮಾತು? ಹಾ, ಕೇಳಿಸ್ತಾ ಗುರುಗಳ, ಫಸ್ಟ್ ಇದೆ. ಈಗ ಇಷ್ಟೊತ್ತು ನಾನೇನು ಹೇಳಿದೆ ಅದ್ರ ಬಗ್ಗೆ ಏನಾದ್ರು ಡೌಟ್ ಅಂತ ಏನಾದ್ರು ಇದ್ರೆ 1-2 ನಿಮಿಷ ಕೇಳಿ. ಇಲ್ದಿದ್ರೆ ನಾವು ಎರಡನೆಯ ಉತ್ತರಾರ್ಧಕ್ಕೆ ಹೋಗೋಣ. ಉತ್ತರಾರ್ಧದಲ್ಲಿ ನಾವು ಪ್ರೂವ್ ಮಾಡ್ಬೇಕು. ನಾವ್ ಏನ್ ಮಾಡಿದ್ವಿ ಹೇಳಿ, ಏನ್ ಸರ್ಕಸ್ ಮಾಡಿದ್ವಿ? ಅಲ್ಲ ಗುರುಗಳೇ, ನೀವು ಈಗ ಇದನ್ನ ಹೇಳಿದ್ರಲ್ಲ, ಕಾರ್ಯವು ಕಾರಣದಿಂದ ಬೇರೆ ಅಲ್ಲ, ಕಾರಣ ಕಾರ್ಯದಿಂದ ಬೇರೆ ಅಂತ ಹೇಳಿದ್ರಿ. ಓಕೆ, ಬಟ್ ಈಗ ಕನ್ನಡಿ ಉದಾಹರಣೆ ಕೊಟ್ಟು ನೀವು ನಮ್ಮ ಮನಸ್ಸಿಗೆ ಅದನ್ನ ಹೋಲಿಸಿದ್ರಲ್ಲ. ಬಟ್ ಈ ನಮ್ಮ ಮನಸ್ಸಲ್ಲಿ ಅದು ಬಂದದ್ದು ಹೆಂಗೆ ಅಂತ. ಇಷ್ಟೆಲ್ಲಾ ಜ್ಞಾನಿಗಳು ಬಂದು ಹೋಗಿದ್ರು ಕೂಡ ಅನಾದಿ ಕಾಲದ ಗುರುಗಳ ಅನಾದಿ ಕಾಲದ ಸಂಸ್ಕಾರದಿಂದ. ಅಲ್ಲ, ಅದೇ ಅನಾದಿ ಕಾಲದಿಂದ ಎಷ್ಟೋ ಜ್ಞಾನಿಗಳು ಬಂದು ಹೋಗಿ ಈಗ ನಮ್ಗ ಅದನ್ನ ಜ್ಞಾನ ಕೊಡ್ತಾ ಇದ್ದಾರಲ್ಲ. ನಾವು ಅಥವಾ ನಾವು ತುಂಬಿಕೊಂಡಿಲ್ಲ ಅಂತಿರೋ, ಜ್ಞಾನ ಪಡ್ಕೊಂಡಿಲ್ಲ ಅಂತ. ಇಲ್ಲ, ಅವ್ರ ಬಳಿ ಆ ಕನ್ನಡಿ ಇಲ್ಲ. ಜ್ಞಾನಿಗಳ ಹತ್ರ. ಜ್ಞಾನಿಗಳ ಹತ್ರ ಆ ಕನ್ನಡಿ ಇಲ್ಲ. ಅವ್ರ ಕನ್ನಡಿ ತೆಗೆದಾಕಿದ್ರು, ನೇರವಾಗಿ ಜಗತ್ತಿಗೆ ಬ್ರಹ್ಮ ಅಂತಾನೆ ನೋಡ್ತಾ ಇದಾರೆ ಅವರು. ಅಲ್ಲ ಗುರುಗಳು, ಈ ಶಂಕರಾಚಾರ್ಯ ಅಂತ ಅವರು ನಮ್ಗೆಲ್ಲ ಜ್ಞಾನ ಕೊಟ್ರಲ್ಲ, ಅವಾಗಲೂ ಕೂಡ ಯಾಕೆ ಚೇಂಜ್ ಆಗ್ಲಿಲ್ಲ ಅಂತ. ಅದೇ ಇದು ಏನು ತುಂಬಾ ಸರಳ ಪ್ರಶ್ನೆ. ಎಷ್ಟೊಂದ್ ಜನ ಹೇಳಿದ್ರು, ಎಷ್ಟೊಂದ್ ಜನ ಕಾಲಕ್ಕೆ ನಿರಂತರವಾಗಿ ಹೇಳ್ತಾ ಇದ್ರು, ಮನಸ್ಸಿನ ಸಹಜ ಸ್ವಭಾವ ಏನು ಅಂತ ಹೇಳಿದ್ರೆ ಅದು ಪೂರ್ವಕಾಲದ ಸಂಸ್ಕಾರ ಅಂತ ಇಟ್ಕೊಳ್ಳಿ, ಏನೇಂತ ಇಟ್ಕೊಳ್ಳಿ, ಯಾವುದು ಈಸಿ ಟು ಗೋ ಅಂತ ಇರ್ತದೆ, ಮನಸ್ಸು ಆ ಕಡೆನೆ ಹೋಗ್ತದೆ. ನೆಗೆಟಿವ್ ಕಡೆ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ಸಹಜವಾಗಿ ಯಾವಾಗ್ಲೇ ತಗೊಳ್ರಿ ನೀವು ಎಲ್ಲಾ ಕಡೆ, ಇಡೀ ವಿಶ್ವವನ್ನ ಯೂನಿವರ್ಸ್ ತೆಗೆದುಕೊಂಡು ನೋಡಿ. ಇದು ಭೈರಪ್ಪನವರು ಯಾನ ಅನ್ನೋ ಕಾದಂಬರಿನಲ್ಲಿ ಈ ಮಾತು ಬರೆದಿದ್ರು. ವಿಶ್ವದ ಪಟಲದ ಮೇಲೆ ಬೆಳಕಿರುವ ಜಾಗಕ್ಕಿಂತ ಕತ್ತಲಿರುವ ಜಾಗವೇ ಜಾಸ್ತಿ ಅಂತ. ಹೌದಾ? ಹಾಗೇನೆ ಭೂಮಿಯ ಮೇಲೂ ನೋಡಿ, ಕೃಷಿ ಭೂಮಿಗಿಂತ ಬಂಜರು ಭೂಮಿ ಅಥವಾ ಕೆಲಸಕ್ಕೆ ಬಾರದೇ ಇರೋ ಗಿಡ ಕಂಟಿ ಬೆಳೆಯುವ ಭೂಮಿನೇ ಜಾಸ್ತಿ. ಕೃಷಿ ಭೂಮಿಗೆ ನಾವು ಕಷ್ಟಪಡ್ಬೇಕು. ಆ ಕಳೆ ಬೆಳಿಲಿಕ್ಕೆ, ಮುಳ್ಳು ಕಂಟಿ ಬೆಳಿಲಿಕ್ಕೆ ಕಷ್ಟಪಡೋದೇನ್ ಬೇಕಿಲ್ಲ. ತಂತಾನೆ ಸುಮ್ನೆ ಕೂತ್ರಾಯ್ತು, ತಂತಾನೆ ಬೆಳಿತವೆ. ಹೌದಾ? ಹಾಗೇನೆ ನಾವು ಸದ್ವಿದ್ಯಾ ಪಡೆಯೋದಕ್ಕೆ, ಸನ್ಮಾರ್ಗದಲ್ಲಿ ಹೋಗ್ಬೇಕೆ ಬಹಳ ಕಷ್ಟಪಡ್ಬೇಕು. ಸಜ್ಞಾನ ಪಡ್ಕೊಳ್ಳೋಕೆ. ಇದಕ್ ವಿರುದ್ಧವಾಗಿ ಪಡ್ಕೊಳ್ಳಕ್ಕೆ ಏನ್ ಮಾಡ್ಬೇಕಾಗಿಲ್ಲ, ಸುಮ್ನೆ ಕೂತ್ರ ತಂತಾನೆ ನಮ್ಮನ್ನ ಆಕ್ರಮಿಸ್ಕೊಂಡ್ ಬಿಡ್ತವೆ. ಕಷ್ಟಪಟ್ರೆ ಸುಖ ಅನ್ನೋದು ಇಲ್ಲ ಅಪ್ಲೈ ಆಗುತ್ತೆ.
ಹ ಸುಮ್ನೆ ನಾವೊಂದು ಊಟ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು, ಇದು ಮಹಾಜ್ಞಾನ ದೊಡ್ಡ ಜ್ಞಾನ ಅಂತ ತಿಳ್ಕೊಳ್ಳಕ್ಕೆ ಕಷ್ಟ ಪಡ್ಬೇಡ್ವೆ. ಕರೆಕ್ಟ್ ತಪಸ್ಸೆ ಮಾಡ್ಬೇಕಾಗ್ತದೆ. ಅದು ನಿಜವೇ. ಅದಕ್ಕೇನೆ ತಪಸ್ಸು ಅನ್ನೋ ಪದ ಬಳಸಿದ್ದು. ಸಾಧನೆ ಅಂದ್ರೆ ಅದು ತಪಸ್ಸೆ. ಕರೆಕ್ಟ್. ಹ್ಮ್ ಆಗಿರ್ಬೋದ. ಈಗ ನಾವ್ ಏನ್ ಸರ್ಕಸ್ ಮಾಡಿದ್ವಿ ಹೇಳಿ ಯಾರಿಗಾದ್ರೂ ಅಂದ್ರೆ ಅಂದಾಜ್ ಬಂತಿಲ್ಲೋ ಅಂತ ನಾನ್ ಮುಂದೆ ಹೋಗೋದಕ್ಕೆ. ಆಕ್ಷೇಪ ಏನಿತ್ತು, ಆಕ್ಷೇಪ ಹೊಡೆದು ಹಾಕೋದಕ್ಕೆ ನಾವ್ ಏನ್ ಮಾಡಿದ್ವಿ? ಈ ಮನಸ್ಸು, ಈ ಜಗತ್ತು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರೋದಷ್ಟೇ. ಗುರುಗಳೇ, ಕಾರ್ಯಕಾರಣ ಅನನ್ಯತ್ವನ್ನ ನಾವು ತಿಳ್ಕೊಂಡ್ವಿ. ಈಗ ಫಸ್ಟ್ ಬ್ರಹ್ಮ ಲೈನ್ ಏನಿತ್ತು? ಫಸ್ಟ್ ಲೈನ್ ಮಾಡಿದ್ವಿ, ಸೆಕೆಂಡ್ ಲೈನ್ ಮಾಡಿಲ್ಲ ಅವುಗಳಿಗೆ ನಾವು. ಕರೆಕ್ಟ್. ಆಕ್ಷೇಪ ಏನ್ ಹೇಳಿ? ಆಕ್ಷೇಪ ಏನಿತ್ತು? ಕಾರಣದಲ್ಲಿ ಕಾರಣದಿಂದ ಕಾರ್ಯದಿಂದ ಕಾರ್ಯವು ಕಾರಣದ ಪಾತ್ರ ಅಲ್ಲ ಅಂತ ನಮ್ದು ಲೈನ್ ಇತ್ತು. ಅಲ್ಲ, ಆಕ್ಷೇಪ ಎಲಿಗೇಷನ್ ಏನು? ಲಯಕಾಲದೊಳಗ ಆಕ್ಷೇಪ ಏನು ಅಂದ್ರೆ, ನೀವು ಒಂದು ಆಕ್ಷೇಪ ಯಾರು ಮಾಡ್ತಾ ಇದಾರೆ ಅವರು ಸೆಂಟೆನ್ಸ್ ನಾನು ಹೇಳ್ತಾ ಇದ್ದೀನಿ. ನೀವು ಒಂದು ಸಿದ್ಧಾಂತ ಹೇಳ್ತೀರಪ್ಪ, ಒಂದು ಪ್ರಮೇಯ ಹೇಳ್ತೀರಿ. ಏನ್ ಪ್ರಮೇಯ ಅಂದ್ರೆ, ಕೋಟ್ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ ಅನ್ಕೋಟ್. ಇದು ಒಂದು ನೀವು ಪ್ರಿನ್ಸಿಪಲ್ ಸಿದ್ಧಾಂತ, ಒಂದು ಪ್ರಮೇಯ ಇದು ಹೇಳಿದ್ಮೇಲೆ, ಸಿದ್ಧಾಂತ ಅಂದ್ರೆ ಏನು, ಪ್ರಮೇಯ ಅಂದ್ರೆ ಏನು, ಅದು ಸಾರ್ವಕಾಲಿಕವಾಗಿರ್ಬೇಕು ತಾನೇ. ನೀವು ಹೇಳ್ತಾ ಇರೋ ಈ ಸಿದ್ಧಾಂತದಲ್ಲಿ ಪೂರ್ವಾರ್ಧ ಸ್ಥಿತಿಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವೇ ಹೇಳ್ತೀರಿ, ಉತ್ತರಾರ್ಧ ಲಯಕಾಲಕ್ಕೆ ಸಂಬಂಧಪಟ್ಟಿದ್ದು ಅಂತಲೂ ನೀವೇ ಹೇಳ್ತೀರಿ. ಒಂದೇ ಸಿದ್ಧಾಂತದಲ್ಲಿ ಅರ್ಧ ಪೂರ್ವಕಾಲಕ್ಕೆ ಸ್ಥಿತಿಕಾಲಕ್ಕೆ, ಅರ್ಧ ಲಯಕಾಲಕ್ಕೆ, ಹೀಗೆ ಬೇರೆ ಬೇರೆ ಕಾಲಗಳಿಗೆ ಅನ್ವಯ ಆಗುವ ಪ್ರಮೇಯವನ್ನ ನೀವು ಒಂದೇ ಸಿದ್ಧಾಂತದಲ್ಲಿ ಹೇಳಿದ್ರೆ, ಒಂದೇ ವಾಕ್ಯದಲ್ಲಿ ಹೇಳಿದ್ರೆ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಆಕ್ಷೇಪ. ಆಕ್ಷೇಪ ಕ್ಲಿಯರ್ ಆಯ್ತಾ ಇವಾಗ? ಇದು ಹೇಗೆ ಅಂತ ಹೇಳಿದ್ರೆ, ನಮ್ ಹುಡುಗ ಬಹಳ ಚಂದ ಇದ್ದಾನ್ರಿ. ಶೋಲೆ ಸಿನಿಮಾದಾಗ ನೋಡ್ತಿರಲ್ಲ ನಾವು, ಅಮಿತಾಬ್ ಬಚ್ಚನ್ ಧರ್ಮೇಂದ್ರಗೋಸ್ಕರ ಕನ್ಯಾ ಮಾತಾಡ್ಲಿಕ್ಕೆ ಹೋಗಿರ್ತಾನಲ್ಲ, ನಮ್ ಹುಡುಗ ಬಹಳ ಚಲೋ ಇದ್ದಾನ್ರಿ, ಹಗಲ್ನಲ್ಲಿ ಬಹಳ ಚಲೋ ಇರ್ತಾನ್ರಿ ಅಂತ. ರಾತ್ರಿನೂ ಚಲೋ ಇರ್ಬೇಕು, ಅವಾಗ್ಲೇನೆ ಪರಿಪೂರ್ಣ ಆಗ್ತಾನಿಲ್ಲೋ. ಹಾಗೆ ಸ್ಥಿತಿಕಾಲದಲ್ಲಿ ಒಂದು ಹೇಳಿ ಲಯಕಾಲದಲ್ಲಿ ಇನ್ನೊಂದು ಮಾತು ಹೇಳಿದ್ರೆ ಅದ ಹೇಗೆ ಸಿದ್ಧಾಂತ ಆಗುತ್ತೆ ಅನ್ನೋದು ಆಕ್ಷೇಪ. ಆಕ್ಷೇಪ ಕ್ಲಿಯರ್ ಆಯ್ತಾ? ಗುರುಗಳ ಅಂಶ ನೀವು ಹೇಳ್ತಾರ ಪ್ರಶ್ನೆ ಇನ್ನೊಂದ್ಸರಿ ಕೇಳ್ಬೋದಾ ಇದರಲ್ಲಿ? ಕೇಳಿ. ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಬಟ್ ನಾವು ತಿಳ್ಕೋಬೇಕು, ಅದು ಪ್ರೂವ್ ಆಗಿದೆ. ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆಯೇ, ಆ ಕಾರ್ಯವು ಕಾರಣಕ್ಕಿಂತ ಬೇರೆಯೇ ಅನ್ನೋ ತಿಳ್ಕೋದು ನಾವು ಈ ಪಾಯಿಂಟ್ ಬರ್ಬೇಕಾಗಿತ್ತು. ಕಾರಣವು ಕಾರ್ಯಕ್ಕಿಂತ ಬೇರೆ ಅನ್ನೋದು ಇದು ಹೌದು ಅಲ್ಲ, ನೀವೇ ಹೇಳಿ. ಹೌದು, ನ್ಯಾಚುರಲಿ. ಯಾವಾಗ ಅಂದಾಗ ನಾವು ಎಲ್ಲವೂ ಬ್ರಹ್ಮ, ಈಗ ಎಲ್ಲವೂ ಒಂದೇ ಆದಾಗ. ಅದು ಎಲ್ಲವೂ ಒಂದೇ ಯಾವಾಗ ಆಗುತ್ತೆ? ಮನಸ್ಸಿಲ್ದಾಗ. ಮನಸ್ಸಿಲ್ದಾಗ. ಆ ಮನಸ್ಸು ಇಲ್ಲದೆ ಇರೋದು ಅಂದ್ರೆ ಲಯ, ಹೌದು ತಾನೆ? ಅದು ಹೌದು, ಲಯ ಕಾಲದಲ್ಲಿ. ಹೌದಾ? ಹೌದು. ಓಕೆ, ಕ್ಲಿಯರಾ? ಲಯ ಕಾಲ ಅನ್ನೋದು ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಕರೆಕ್ಟ್. ಸೊ ನೀವು ಉತ್ತರಾರ್ಧ ಹೇಳಿದ್ದು ಯಾವ ಕಾಲದಲ್ಲಿ? ಲಯ ಕಾಲದಲ್ಲಿ. ಇವಾಗ ಆಕ್ಷೇಪ ಏನು ಅಂದ್ರೆ, ಪೂರ್ವಾರ್ಧ ನೀವು ಸ್ಥಿತಿ ಕಾಲದಲ್ಲಿ ಹೇಳ್ತೀರಿ, ಉತ್ತರಾರ್ಧ ಲಯ ಕಾಲದಲ್ಲಿ ಹೇಳ್ತೀರಿ. ನಮ್ಗೆ ಹಾಕ್ಬೇಡ, ಎರಡೂ ವಾಕ್ಯಗಳು ಎರಡೂ ಕಾಲದಲ್ಲಿ ಪ್ರೂವ್ ಮಾಡಿ ತೋರಿಸಿ ನಮ್ಗೆ, ಆವಾಗ್ಲೇನೆ ಪರಿಪೂರ್ಣ ಸಿದ್ಧಾಂತ ಅಂತ ಒಪ್ಕೊಳ್ತೀವಿ ನಾವು. ಇದು ಆಕ್ಷೇಪ. ಕರೆಕ್ಟ್. ಹೌದಾ? ಹೌದು. ಇವಾಗ ಉತ್ತರಾರ್ಧವನ್ನ ಸ್ಥಿತಿ ಕಾಲದಲ್ಲಿ ಪ್ರೂವ್ ಮಾಡ್ಬೇಕು. ಅದೇ, ಪೂರ್ವಾರ್ಧದಲ್ಲಿ ಮನಸ್ಸಿರುತ್ತೆ, ಮನಸ್ಸಿರೋದ್ರಿಂದ ವಿಶ್ವ ಕಾಣ್ತಿದೆ, ಮನಸ್ಸಿಲ್ಲದಾಗ ವಿಶ್ವ ಕಾಣಲ್ಲ ಅಂತ ಅಂದ್ಬಿಟ್ಟು.
ಅದು ಸರಿ. ಮನಸ್ಸು ಇದ್ಕೊಂಡು ಜಗತ್ತು ಇದ್ಕೊಂಡು ಎರಡನೇ ವಾಕ್ಯ ಪ್ರೂವ್ ಮಾಡಿ ನೀವು. ಉತ್ತರಾರ್ಧ ಪ್ರೂವ್ ಮಾಡಿ. ಇದು ಅವ್ರಿಗೆ ಕೊಟ್ಟಿರೋ ಚಾಲೆಂಜ್. ಗುರುಗಳೇ ಇದನ್ನ ಸಿಂಪಲ್ ಸೆಂಟೆನ್ಸ್ ಇನ್ಸರಿ ಗುರುಗಡೆ. ಮನಸ್ಸು ಇದ್ಕೊಂಡು ಮನಸ್ಸು ಇಟ್ಕೊಂಡು ಜಗತ್ತು ಇಟ್ಕೊಂಡು ಉತ್ತರಾರ್ಧ ಪ್ರೂವ್ ಮಾಡಿ ಅಂತ. ಮನಸ್ಸು ಬ್ರಹ್ಮವೇ, ಇದು ಬ್ರಹ್ಮವೇ ಅಂತಂದ್ರೆ ಬೇರೆ ಅಂತ ಪ್ರೂವ್ ಮಾಡ್ಬೇಕಲ್ಲ ನೀವು. ಉತ್ತರಾರ್ಧದಲ್ಲಿ ಏನಿದೆ ಬೇರೆ ಅಂತ ಇದೆ ಅಲ್ಲ, ಬೇರೆ ಅಂತ ಪ್ರೂವ್ ಮಾಡ್ಬೇಕಲ್ಲ ನೀವು. ರೈಟ್ ರೈಟ್ ರೈಟ್. ನೀವು ಉತ್ತರಾರ್ಧದಲ್ಲಿ ಮನಸ್ಸು ಒಂದೇ ಎಲ್ಲೂ ಒಂದೇ ಅಂತ ಹೇಳಿದಾಗ ಅದು ಸರಿನೇ. ಲಯಕಾಲದಲ್ಲಿ ಆಯ್ತದು, ಸ್ಥಿತಿಕಾಲದಲ್ಲಿ ಪ್ರೂವ್ ಮಾಡ್ಬೇಕು ನೀವು. ಗುರುಗಳು ಇದನ್ನ ಸಿಂಪಲ್ ಸೆಂಟೆನ್ಸ್ ನೀವು ಮಣ್ಣು ಗಡಿಗೆ ಹೇಳಿದ್ರಲ್ಲ, ಅದನ್ನ ಅದ್ರ ಹೇಳ್ಬೇಕಂದ್ರೆ ಗಡಿಗೆ ಇದೆ ನಮ್ಗ, ಸ್ಥಿತಿಕಾಲದೊಳಗೆ ಗಡಿಗೆ ಇದೆ. ಸೊ ಗಡಿಗೆ ಮಣ್ಣು ಇತ್ತು ಅಂತ ನಮಗ್ ಸಹಜವಾಗಿ ಅರ್ಥ ಆಗ್ಬಿಡ್ತದೆ. ಈಗ ಗಡಿಗೆ ಇಲ್ಲ ಅಂದಾಗ ಅಂದ್ರೆ ಲಯಕಾಲದೊಳಗೆ ನಾವು ಗಡಿಗೆಯನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಣ್ಣಿನೊಳಗೆ ಆ ಗಡಿಗೆ ಮಾಡಬಹುದು ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಕಾರ್ಯವು ಕಾರಣದ ಅನನ್ಯವಾಗಿದೆ ಅಂತ ನಾವಲ್ಲ ಲಯಕಾಲದಲ್ಲಿನೂ ಅನ್ಕೋಬಹುದು. ಮಣ್ಣು ಗಡಿಗೆ ಇಲ್ಲದೆ ಇದ್ದ ಸಮಯದೊಳಗ ಅಂದ್ರೆ ಲಯಕಾಲದೊಳಗ ಮಣ್ಣಿನ ಗಡಿಗೆ ಇದೆ ಅಂತ ಅನ್ನೋದನ್ನ ನಾವು ಮನಸ್ಸಿನೊಳಗೆ ತಿಳ್ಕೊಬೇಕು. ಅಥವಾ ಅದನ್ನ ನಾವು ತಿಳ್ಕೊಳ್ಬಹುದು. ನೀವು ಗಡಿಗೆ ಇಲ್ಲದೆ ಇರುವಾಗ ಮಣ್ಣು ಇರುತ್ತೆ ಅಂತ ತಿಳ್ಕೊಳ್ಬಹುದು. ಮಣ್ಣಿನಲ್ಲಿ ಗಡಿಗೆನೂ ಇರುತ್ತೆ ಅಂತಾನು ತಿಳ್ಕೊಬಹುದು ಗುರುಗಳ. ಯಾಕಂದ್ರೆ ಮಣ್ಣಿನಿಂದ ಗಡಿಗೆ ಆಗೋದಲ್ಲ. ಸೊ ಅದು ಐಕ್ಯ ಆದಾಗ ಅಂದ್ರೆ ಲಯಕಾಲದೊಳಗ ಮಣ್ಣಿನಲ್ಲಿ ಗಡಿಗೆ ಇರುತ್ತೆ ಅಂದ್ರೆ ಮಣ್ಣು ಗಡಿಗೆ ಒಂದೇ ಆಯ್ತು ಬೇರೆ ಆಯ್ತು? ಒಂದೇ ಆಯ್ತ್ರಿ. ಅಲ್ಲ ಉತ್ತರಾರ್ಧ ಏನ್ ಹೇಳುತ್ತೆ? ಉತ್ತರಾರ್ಧದೊಳಗ ಅಲ್ಲ ಗುರುಗಳೇ, ಮನಸ್ಸು ಅಂದ್ರೆ ಯಾವುದು ಅಂತ ಪ್ರೂವ್ ಮಾಡ್ಬೇಕಲ್ಲ ನೀವು ಉತ್ತರಾರ್ಧದಲ್ಲಿ. ಅದೇ ಮನಸ್ಸು ಅನ್ನೋದು ಏನು ಅಂತ ಪ್ರೂವ್ ಮಾಡ್ಬೇಕಲ್ಲ ಗುರುಗಳೇ. ಮನಸ್ಸು ಅನ್ನೋದು ಒಂದು ಕಾರ್ಯ. ಓಕೆ, ಕಾರಣ ಇದಕ್ಕೆ ಕಾರಣ ಮನಸ್ಸಿಗೆ ಕಾರಣ ಏನು? ಪಂಚಭೂತಗಳು. ಸರಿ, ಸಂಸ್ಕಾರ ಪಂಚಭೂತಗಳು. ಸರಿ, ಈಗ ನಮ್ದು ವಿಷಯ ಏನಿದೆ? ಈಗ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆಯೇ. ಯಾವ ಪ್ರಕರಣದಲ್ಲಿ ಇದ್ದೇವೆ ನಾವು? ಈಗ ಕಾರ್ಯ ಮೊದಲನೇ ಪ್ರಕರಣದಲ್ಲಿ ಇದೀವಿ ನಾವೀಗ. ಮೊದಲನೇ ಪ್ರಕರಣ ಯಾವುದು? ಅದೇ ಬ್ರಹ್ಮ, ಇದು ಯಾವ್ದಪ್ಪ, ವಿಶ್ವವು ಜಗತ್ತು ಎಲ್ಲವೂ ಬ್ರಹ್ಮವೇ ಅಂತ ಅಂದ್ಬಿಟ್ಟು. ಅಲ್ಲ, ಮೊದಲನೇ ಪ್ರಕರಣ ಜಗತ್ತು ಹೌದು. ಎರಡನೇ ಪ್ರಕರಣ ಬ್ರಹ್ಮ. ಮೂರನೇ ಪ್ರಕರಣ ಸಾರಿ, ಎರಡನೇ ಪ್ರಕರಣ ಬ್ರಹ್ಮ ಹೌದು. ಮೂರನೇ ಪ್ರಕರಣ ಮನಸ್ಸು, ಜೀವ. ಮನಸ್ಸು, ಓಕೆ, ಜೀವ. ಈ ಮನಸ್ಸು ಯಾವ ಪ್ರಕರಣಕ್ಕೆ ಸೇರ್ತದೆ ನಿಮ್ ಪ್ರಕಾರ? ಜೀವಕ್ಕೆ ಸೇರುತ್ತೆ. ನಾವು ಆವಾಗ ಮೂರನೇ ಪ್ರಕರಣದಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ಹರೀಶ್, ನಾನು ಯಾಕೆ ಪಾಯಿಂಟ್ ಹೇಳಿದೆ ಗೊತ್ತಾಯ್ತಾ? ಹೇಳಿ ಗುರುಗಳೇ. ನಾವು ತಿಳ್ಕೊಳ್ಳುವಾಗ ನಮ್ಮ ಬುದ್ಧಿ ಏನಿದೆ ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ, ನಮಗ ಅರಿವಿಲ್ಲದಂತೆ ಒಂದು ಬಾರಿ ಸಬ್ಜೆಕ್ಟು ಆಗುತ್ತೆ, ಒಂದು ಬಾರಿ ಆಬ್ಜೆಕ್ಟು ಆಗುತ್ತೆ. ಕರೆಕ್ಟ್. ನಿಮ್ಮ ಮನಸ್ಸು ಎಟ್ ಪ್ರೆಸೆಂಟ್ ಆಗಿ ಫಿಕಲ್ ಆ ಕಡೆಯಿಂದ ಈ ಕಡೆಯಿಂದ ಕೆಲವೊಂದು ಬಾರಿ ಸಬ್ಜೆಕ್ಟು ಆಗ್ತಾ ಇದೆ, ಕೆಲವೊಂದು ಬಾರಿ ಆಬ್ಜೆಕ್ಟು ಆಗ್ತಾ ಇದೆ. ಅಲ್ಲ, ಬಟ್ ನಾವು ಮನಸ್ಸನ್ನ ನಾವು ಇದ್ ಮಾಡ್ಬೋದಲ್ಲ ಗುರುಗಳೇ? ಮನಸ್ಸು ಏನಾಗ್ತಿದೆ ಅಂತ ನಮ್ಗೆ ತಿಳ್ಕೊಬೋದಲ್ಲ? ಅಲ್ಲ, ಮನಸ್ಸು ತಿಳ್ಕೊಳ್ಬಹುದು ಅಂದ್ರೆ ಮನಸ್ಸು ವಿಷಯ ಆಯ್ತು, ಆಬ್ಜೆಕ್ಟ್ ಆಯ್ತದು. ಆ ಆಬ್ಜೆಕ್ಟ್ ಅನ್ನ ನಾವು ಕ್ಲಾಸಿಫೈಡ್ ಮಾಡಿ, ಅದಕ್ಕೇನೆ ಈ ರೀತಿ ಕನ್ಫ್ಯೂಷನ್ ಬರಬಾರ್ದು ಅಂತಲೇನೆ ವೇದಾಂತ ಪ್ರಬೋಧ ಗಟ್ಟಿ ಹಿಡ್ಕೊಂಡಿರೋದು. ಮನಸ್ಸನ್ನ ವಿಷಯವಾಗಿ ತಿಳಿದುಕೊಳ್ಳುವ ಪ್ರಕರಣ ಜೀವ ಪ್ರಕರಣದಲ್ಲಿ ಬರ್ತದೆ, ಆವಾಗ ತಿಳ್ಕೊಳ್ಳೋಣ. ಓಕೆ. ಇವಾಗ ಜಗತ್ತನ್ನೇ ಸ್ಪೆಸಿಫೈಡ್ ಆಗಿ ಜಗತ್ತನ್ನ ನೋಡ್ತಾ ಇದೀವಿ ಅಂದ್ರೆ, ನನ್ನನ್ನು ಬಿಟ್ಟು ಎದುರುಗಡೆ ಇರೋ ಜಗತ್ತನ್ನ ನಾನು ಇವಾಗ ಫೋಕಸ್ ಮಾಡಿದ್ದೇನೆ. ಓಕೆ. ಅದ್ರ ಮೇಲೆ ಫೋಕಸ್ ಇಟ್ಟು ಕಾರ್ಯಕಾರಣ ಹೇಳಿ. ಈಗೇನ್ ಇವಾಗ ಕಾರ್ಯಕಾರಣ ಅಲ್ಲ, ನಿಯಮ ಜೀವ ಪ್ರಕರಣದಲ್ಲೂ ಮತ್ತೆ ಬರುತ್ತೆ. ಆವಾಗ ನಾನು ಮನಸ್ಸು ಜೀವ ಒಂದೇ, ಜೀವವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮವು ಜೀವಕ್ಕಿಂತ ಬೇರೆ ಅನ್ನೋದು ಅವಾಗ ಪ್ರೂವ್ ಮಾಡ್ತೀನಿ ಮತ್ತೆ. ಓಕೆ.
ಅದು 3ನೇ ಪ್ರಕರಣದಲ್ಲಿ ಬರ್ತದೆ. ಇವಾಗ ನಾವು ಎದುರುಗಡೆ ಇರೋ ಜಗತ್ತಿಗೆ ಫೋಕಸ್ ಮಾಡಿ ಮಾತಾಡೋಣ. ಓಕೆ, ಹಂತವಾಗಿ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್, ಏನ್ ಅರ್ಜೆಂಟ್ ಇಲ್ಲ. ಆಗ್ಲಿ ಗುರುಗಳೇ. ಅಲ್ಲ, ನೀವು ಕನ್ನಡಿ ಅಂತ ಹೇಳಿದ್ರಲ್ಲ, ಕನ್ನಡಿ ಅಂತ ಅದಕ್ಕೆ ನಾನು ಕನ್ನಡಿ ರಚನೆ ಮಾಡ್ಕೊಂಡಾಗ ಈ ಜಗತ್ತನ್ನ ತಿಳ್ಕೊಳ್ತಾ ಇದ್ದೀನಿ. ಹೌದು. ಹಾ, ಕನ್ನಡಿನ ನೋಡ್ತಾ ಇದ್ದೀನಿ, ಇದು ಮಡಿಕೆನ ನೋಡ್ತಾ ಇದ್ದೀನಿ. ಯಾವ್ದ್ರ ಮೂಲಕ ನೋಡ್ದೆ? ಕನ್ನಡಿ ನೋಡ್ತಾ ಇದ್ದೀನಿ. ಕನ್ನಡಿ ಮೂಲಕ ನೋಡ್ದೆ, ಹೌದಾ? ಹೌದು ಹೌದು. ಇವಾಗ ಜಗತ್ತನ್ನ ಯಾವ್ದ್ರ ಮೂಲಕ ನೋಡ್ತಾ ಇದ್ದೀನಿ? ಈ ಜಗತ್ತನ್ನ ನಾನು ಕನ್ನಡಿ ಮೂಲಕ ನೋಡ್ತಾ ಇದ್ದೀನಿ. ಅಲ್ಲ, ಮಡಿಕೆಯನ್ನ ಕನ್ನಡಿ ಮೂಲಕ ನೋಡ್ದೆ, ಜಗತ್ತನ್ನ ಅನುಭವದ ಮೂಲಕ. ಅಲ್ಲ, ಅನುಭವ ಮನಸ್ಸಿನ ಮೂಲಕ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ. ಹೌದು. ಮನಸ್ಸು ಸಪೋರ್ಟಿವ್ ಪಾಯಿಂಟ್ ಆಗಿ ಬಂತು, ಮನಸ್ಸು ಸಬ್ಜೆಕ್ಟ್ ಆಗಿ ಬಂತಿಲ್ಲ. ಹೌದು, ಆಬ್ಜೆಕ್ಟ್ ಆಗಿ ಬಂತು ಗುರುಗಳೇ. ನೋಡ್ತೇನೆ ಅನ್ನೋದಷ್ಟೇನೆ, ಅಲ್ಲಿ ಮನಸ್ಸಿಗೂ ಕನ್ನಡಿಗೂ ಸಂಬಂಧ ಅಷ್ಟನ್ನೇ ನೆನಪಲ್ಲಿ ಇಟ್ಕೋದು ನಾವು. ಓಕೆ. ಈ ಜಗತ್ತಿನಲ್ಲಿ ಈ ಮಡಕೆಯ ಆಕಾರವನ್ನ ಮಾತ್ರ ನಾವು ಕನ್ನಡಿನಲ್ಲಿ ಗ್ರಹಿಸಿದ್ವಿ, ಮಣ್ಣನ್ನ ಗ್ರಹಿಸ್ಲಿಲ್ಲ ಕನ್ನಡಿನಲ್ಲಿ, ಸರಿನಾ? ಹೌದು. ಹಾಗೇನೆ ಮನಸ್ಸಿನಲ್ಲಿ ಜಗತ್ತಿನ ಆಕಾರವನ್ನ ಮಾತ್ರ ಗ್ರಹಿಸಿದ್ವಿ, ಜಗತ್ತಿನ ಮೂಲ ಕಾರಣವಾಗಿರುವಂತಹ ಬ್ರಹ್ಮವನ್ನ ಗ್ರಹಿಸ್ಲಿಲ್ಲ. ಹೌದು. ಹೌದಾ? ಹೌದು. ಬ್ರಹ್ಮ ನಿಜವಾದ ಮಣ್ಣು. ಅಲ್ಲ ಗುರುಗಳೇ, ಈಗ ಬ್ರಹ್ಮವನ್ನು ಗ್ರಹಿಸ್ಬೇಕು ಅಂದ್ರೆ ಬ್ರಹ್ಮ ಆಬ್ಜೆಕ್ಟ್ ಆಗ್ಬಿಡುತ್ತಲ್ಲ ಗುರುಗಳೇ? ನಾವ್ ಜಗತ್ತನ್ನ ಗ್ರಹಿಸ್ತಾ ಇದೀವ್ರಿ. ಕರೆಕ್ಟ್. ಬ್ರಹ್ಮ ರಹಿತವಾಗಿ ಜಗತ್ತನ್ನು ಗ್ರಹಿಸ್ತಾ ಇದ್ದೀವಿ ನಮ್ಮ ಸ್ವಭಾವತಃ. ಓಕೆ. ಶಾಸ್ತ್ರದ ಅಪೇಕ್ಷೆ ಏನು ಅಂದ್ರೆ ಬ್ರಹ್ಮ ಸಹಿತವಾಗಿ ನೋಡ್ರಿ ಅಂತ. ಓಕೆ. ಹೌದಾ? ಓಕೆ. ಇವಾಗ ನಾನು ಕನ್ನಡಿನಲ್ಲಿ ಮಣ್ಣಿನ ರಹಿತವಾದ ಮಡಿಕೆ ನೋಡಿ. ಓಕೆ. ಯಾಕೆ ಕನ್ನಡಿನಲ್ಲಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ನಾನು ಬ್ರಹ್ಮರಹಿತವಾದ ಜಗತ್ತನ್ನೇ ನೋಡ್ತೇನೆ. ಸರಿಯಾಗಿ ಗಮನ ಇಟ್ಕೊಂಡು. ಓಕೆ. ಬ್ರಹ್ಮರಹಿತವಾದ ಜಗತ್ತು ಅಂದ್ರೆ ಕಾರಣರಹಿತವಾದ ಜಗತ್ತು. ಓಕೆ. ಹಾಗೇನೆ ಕನ್ನಡಿನಲ್ಲಿ ಕಾರಣರಹಿತವಾದ ಮಣ್ಣು ರಹಿತವಾದ ಮಡಿಕೆ ನಮಗೆ ಎಲ್ಲಿ ಸಿಗುತ್ತೆ? ಕನ್ನಡಿನಲ್ಲಿ. ಆದ್ರಿಂದ ಕನ್ನಡಿಗೂ ಮಣ್ಣಿಗೂ ಸಾಮ್ಯಾಂಶ. ಓಕೆ. ನಾನು ಕನ್ನಡಿನಲ್ಲಿ ನೋಡುವಾಗ ಯಾವಾಗ್ಲೂ ನನ್ನ ಸ್ವಭಾವತಃ ಅನಾದಿ ಕಾಲ ಸಂಸ್ಕಾರ ಇಟ್ಕೊಳ್ಳಿ, ನನ್ನ ಅಜ್ಞಾನ ಅಂತ ಇಟ್ಕೊಳ್ಳಿ, ನಾನು ಜಗತ್ತನ್ನ ಕಾರಣರಹಿತವಾಗಿಯೇ ನೋಡೋದನ್ನ ಕಲ್ತಿದ್ದೀನಿ. ಓಕೆ. ಕಾರಣರಹಿತವಾಗಿಯೇ ನೋಡುವಂತಹ, ನನ್ನಿಂದ ಕಾರಣರಹಿತವಾಗಿ ನೋಡಲ್ಪಡುವಂತಹ ಈ ಜಗತ್ತು ಇದೆಯಲ್ಲ, ಎರಡನೇ ಉತ್ತರಾರ್ಧದಲ್ಲಿ ಹೇಳಿರುವಂತಹ ಬ್ರಹ್ಮ ನನ್ನಿಂದ ಕಾರಣರಹಿತವಾಗಿ ನೋಡಲ್ಪಡ್ತಕ್ಕಂತಹ ಜಗತ್ತಿಗಿಂತ ಬೇರೆ. ಈ ಕೊನೆ ಓಕೆನಲ್ಲಿ ವಿಶ್ವಾಸ ಕೇಳಿಸ್ಲಿಲ್ಲ ಹರೀಶ್. ವಿಶ್ವಾಸ ಕೇಳಿಸ್ಲಿಲ್ಲ ಕೊನೆ ಓಕೆನಲ್ಲಿ. ಅದೇ ಪ್ರಶ್ನೆ ಇರುತ್ತೆ. ಇನ್ನೊಂದ್ಸರಿ ಹೇಳಿ. ಜಗತ್ತು ಸ್ವಭಾವತಃ ಬ್ರಹ್ಮವೇ, ಸರಿನಾ? ನಾವುಗಳು ಅನಾದಿ ಕಾಲದ ಸಂಸ್ಕಾರ ಅಜ್ಞಾನದಿಂದ ಬ್ರಹ್ಮರಹಿತವಾಗಿ ನೋಡ್ತೇವೆ. ಬ್ರಹ್ಮರಹಿತವಾಗಿ ನೋಡ್ತೇವೆ ಅಂದ್ರೆ ಏನರ್ಥ? ನದಿಗೆ ನದಿ ಅಂತ ತಿಳ್ಕೊಳ್ತೇವೆ, ಮಣ್ಣಿಗೆ ಮಣ್ಣು ಅಂತ ತಿಳ್ಕೊಳ್ತೇವೆ, ಸೂರ್ಯಗೆ ಸೂರ್ಯ ಬೆಳಕು ಅಂತ ತಿಳ್ಕೊಳ್ತೇವೆ, ಹೈಡ್ರೋಜನ್ ಅಂತ ತಿಳ್ಕೊಳ್ತೇವೆ, ಬ್ರಹ್ಮ ಅಂತ ತಿಳ್ಕೊಳ್ಳೋದಿಲ್ಲ. ಹೌದಾ? ಉತ್ತರಾರ್ಧದಲ್ಲಿ ಇರೋ ಬ್ರಹ್ಮ, ಉತ್ತರಾರ್ಧ ನೆನಪು ಮಾಡ್ಕೊಳ್ಳಿ, ಬ್ರಹ್ಮವು ಜಗತ್ತಿಗಿಂತ ಬೇರೆನೆ. ಉತ್ತರಾರ್ಧ ಈ ಬ್ರಹ್ಮವು ಜಗತ್ತಿಗಿಂತ ಬೇರೆ ಅನ್ನೋ ಈ ಸ್ಟೇಟ್ಮೆಂಟ್ ಅಲ್ಲಿ ಜಗತ್ತು ಅನ್ನೋ ವರ್ಡ್ ಎದುರುಗಡೆ ಇರೋ ಜಗತ್ತನ್ನ ಸೂಚನೆ ಮಾಡೋದಿಲ್ಲ, ನನ್ನ ಮನಸ್ಸಿನಲ್ಲಿರೋ ಜಗತ್ತನ್ನ ಸೂಚನೆ ಮಾಡುತ್ತೆ. ನನ್ನ ಮನಸ್ಸಿನಲ್ಲಿ ಜಗತ್ತು ಹೇಗಿದೆ? ಕನ್ನಡಿ ಅಂತ ಇದೆ, ಬ್ರಹ್ಮರಹಿತವಾಗಿದೆ. ಮನಸ್ಸೇ ಕನ್ನಡಿ. ಕನ್ನಡಿನಲ್ಲಿರೋ ಮಡಿಕೆ ಹೇಗಿದೆ? ಮಣ್ಣು ರಹಿತವಾಗಿದೆ. ನನ್ನ ಮನಸ್ಸಿನಲ್ಲಿರೋ ಜಗತ್ತು ಬ್ರಹ್ಮರಹಿತವಾಗಿದೆ.
ಈ ಉತ್ತರಾರ್ಧ ಏನಿದೆ, ಬ್ರಹ್ಮವು ಜಗತ್ತಿಗಿಂತ ಬೇರೆ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಬ್ರಹ್ಮವು ನಾನ್ ತಲೆನಲ್ಲಿರೋ ನಾನ್ ತಪ್ಪು ತಿಳ್ಕೊಂಡಿರೋ ಜಗತ್ತಿಗಿಂತ ಬೇರೆ ಅಂತ ಅರ್ಥ. ಹೆಚ್ಚು ಕಡಿಮೆ ಕ್ಲಿಯರ್ ಆಗಿ ಅಂದ್ಕೊಳ್ತೀನಿ ಇವಾಗ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ಮಾತ್ರ ನಾವು ಗ್ರಹಿಸ್ತಾ ಇದೀವಿ ಹೊರತು ಇಡೀ 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 ವಿಶ್ವವನ್ನಲ್ಲ ಅಂತಾರ ಅಂದ್ಬಿಟ್ಟು ನಮ್ಮ ಮನಸ್ಸು ನಮ್ಗೆ ಏನ್ ಕಾಣ್ತಿದ್ಯೋ ಅಥವಾ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ. ಅಲ್ಲ ಗುರು, ಸಿಂಪಲ್ ಆಗಿ ನಾವು ಜಗತ್ ಬೇರೆ ಬ್ರಹ್ಮ ಬೇರೆ ಅಂತ ತಿಳ್ಕೊಂಡ್ಬಿಟ್ಟೇವಿ ಜನರಲ್ ಫೀಲಿಂಗ್ ನೊಳಗ. ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಜಗತ್ತು ಬ್ರಹ್ಮಮಯವಾಗಿದೆ ಅಂತ ಹೇಳ್ಬೇಕು. ಅಲ್ಲ ಅವ್ರೇನ್ ಹೇಳ್ತಾರೆ, ನನ್ನ ಮನಸ್ಸು ಹೇಳ ಗುರುಗಳೇ, ನನಗೆ ಈಗ ನಾವೇ ನಮ್ಗೆ ಜಗತ್ತು ಏನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೇ ಜಗತ್ತು ಅನ್ಕೊಂಡ್ಬಿಟ್ಟಿದೀವಿ ನಾವು. ಹೌದು, ನಿಜ. ಇದೇನ್ ಹೇಳಿದ್ರಿ 100% ಕರೆಕ್ಟ್. ನಮ್ಗೆ ಇಂದ್ರಿಯಗಳಿಗೆ ಏನ್ ಬರುತ್ತೋ ಅದನ್ನೇ ಜಗತ್ತು ಅನ್ಕೊಂಡ್ಬಿಟ್ಟಿದೀವಿ ನಾವು. ನನ್ನ ತಲೆನಲ್ಲೇನೆ ಅದೇ ಅದು ಜಗತ್ತು ವಾಸ್ತವದಲ್ಲಿ ಹೇಗಿದೆ ನಮಗೆ ಬೇಕೇ ಆಗಿಲ್ಲ, ಅಷ್ಟು ದೂರ ಹೋಗ್ಬಿಟ್ಟಿದೀವಿ ನಾವು. ಓಕೆ, ನಮ್ಮ ಮನಸ್ಸಿನಲ್ಲಿ ಹೇಗಿದೆ ಹಾಗೇನೆ ಜಗತ್ತಿದೆ ಅಂತ ತಿಳ್ಕೊಂಡಿದೀವಿ. ಕರೆಕ್ಟ್. ಇವಾಗ ಸುಮ್ನೆ ನೀವು ನೋಡಿ, ಮನಸ್ಸು ಯಾವ್ದೋ ಡೈಲಿ ಡೇ ಟು ಡೇ ಪ್ರಾಕ್ಟೀಸ್ ಅಲ್ಲಿ ನೋಡ್ಕೊಂಡ್ಬಿಡಿ. ಒಬ್ಬ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬೇರೆ ಆಫೀಸ್ಗೆ ಹೋಗ್ತೀರಿ. ಅಲ್ಲಿ ಹೋದ ತಕ್ಷಣ ನಿಮ್ ಪಕ್ಕದಲ್ಲಿರೋ ಕಲೀಗ್ಸು ಬಾಸು ಬಹಳ ಸ್ಟ್ರಿಕ್ಟು, ಬಹಳ ಕಿರಿಕಿರಿ, ಹಾಗೆ ಹೀಗೆ ಅವ್ರ ಅನುಭವ ಹೇಳಿರ್ತಾರೆ. ಕರೆಕ್ಟ್. ನೀವುಗಳು ಅಥವಾ ನೀವುಗಳಂದ್ರೆ ಯಾರೇ ಆಗಿರ್ಲಿ, ಆ ಬಾಸನ್ನ ಅವರ ವೈಯಕ್ತಿಕವಾಗಿ ಅವನ ಬಗ್ಗೆ ತಿಳಿದುಕೊಳ್ಳೋವರೆಗೂ, ಅವನ ಜೊತೆ ಮಾತಾಡಿ ಒಡನಾಟ ಪಡೆದು ಅವನ ಬಗ್ಗೆ ಒಂದ್ ಸ್ವಲ್ಪ ವಿಷಯ ತಿಳ್ಕೊಂಡು ಅವನ ಬಗ್ಗೆ ನಿರ್ಣಯ ಬರೋವರೆಗೂ, ಸರಿಯಾದ ತಿಳುವಳಿಕೆ ಬರೋವರೆಗೂ ನಾವುಗಳು ಬಾಸ್ ಅನ್ನ ಹ್ಯಾಕ್ ತಿಳ್ಕೊಂಡಿರ್ತೀವಿ? ಕೆಟ್ಟವನಂತ ತಿಳ್ಕೊಂಡಿರ್ತೀವಿ. ಹಾಗೇನೆ ತಿಳ್ಕೊಂಡಿರ್ತೀವಿ. ಅಲ್ಲಿಯೂ ಜ್ಞಾನೋದಯ ಆಗೋವರೆಗೂ ಕೆಟ್ಟದೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದೇ ಬಾಸ್. ಓಕೆ, ಹೌದು ತಾನೆ? ಕರೆಕ್ಟ್. ವಾಸ್ತವ ಹೇಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಬಾಸಿಗೆ ಹೋಗಿ ಭೇಟಿ ಆಗ್ಬೇಕು, ಮಾತಾಡ್ಬೇಕು, ಅವ್ರ ಜೊತೆ ಸಮಯ ಕಳಿಬೇಕು, ಆಮೇಲೆ ಗೊತ್ತಾಗ್ತದೆ. ಓಕೆ, ಕ್ಲಿಯರ್ ಆಯ್ತಾ ಈ ಪಾಯಿಂಟ್? ಓಕೆ. ಬಹಳ ಬೇಸಿಕ್. ಇದನ್ನ ನೀವು ನನಗೆ 10 ಬಾರಿ ಕೇಳಿ 10 ಬಾರಿ ಹೇಳ್ತೀನಿ. ಇದನ್ನ ಕ್ಲಿಯರ್ ಆದ್ಮೇಲೆ ನಿಮಗೆ 90% ಅದ್ವೈತದ ಮೇಲೆ ಪ್ರಶ್ನೆಗಳೆಲ್ಲ ಇದೊಂದು ಕಾರ್ಯಕಾರಣ ನ್ಯಾಯದಿಂದಲೇನೆ ನೀವು ಹೊಡೆದಾಕ್ಬಹುದು, ಆನ್ಸರ್ ಮಾಡಬಹುದು. ತುಂಬಿರೋದ್ರೆ ನಮ್ಮ ಮನಸ್ಸಿನೊಳಗ ಅದನ್ನ ಬಿಟ್ಟು ನಾವು ಬೆಳಕಿನತ್ತ ಹೋಗ್ಬೇಕು. ಅದು ಮುಖ್ಯ ಭಾವ. ಹೌದಲ್ರಿ? ನಮ್ಮ ಮನಸ್ಸು ಅಂಧತ್ವ ಅಂದ್ರ ಅಜ್ಞಾನ ತುಂಬೇದ, ನಾವು ಜ್ಞಾನದತ್ತ ನಾವು ಹೋಗ್ಬೇಕಾಗಿದೆ. ಹಂಗಲ್ಲ ಸರ್. ನನಗನ್ಸ್ತೇ ಅವ್ರ ಗುರುಗಳೇನ್ ಹೇಳ್ತಾ ಇರೋದಂದ್ರೆ, ನಾವು ಯಾವ್ದೋ ಒಂದು ಏನ್ ಮನಸ್ಸಿಗೆ ಹೋಗಿರುತ್ತೋ ಅದನ್ನೇ ಸತ್ಯ ಅನ್ಕೊಂಡ್ಬಿಟ್ಟಿರ್ತೀವಿ. ನಾವು ಅದನ್ನ ವಿಮರ್ಶೆ ಮಾಡಕ್ ಹೋಗಲ್ಲ, ಸತ್ಯದ ಕಡೆ ನಾವು ನೋಡಲ್ಲ ಅಂತಂದ್ಬಿಟ್ಟು. ಪಡಬೇಕು. ಜಿಜ್ಞಾಸೆ ಅಂದ್ರೆ ಅದೇ ತಾನೇ? ನಾವು ಹಾಕೊಂಡಿರೋ ಚಸ್ಮಾ ಕಲರ್ ಮೇಲೆ ಜಗತ್ತನ್ನ ಟ್ರೀಟ್ ಮಾಡ್ಬಿಡ್ತೀವಿ. ಅದೇ ಕಲರ್ ಚೇಂಜ್ ಆಗ್ಬಿಟ್ರೆ ಆ ಚಸ್ಮಾ ತೆಗೆದ್ಬಿಟ್ರೆ ಜಗತ್ತು ಗೊತ್ತಾಗತ್ತೆ ಹೇಗಿದೆ ಅಂತ. ಕರೆಕ್ಟ್. ಆ ಚಸ್ಮಾ ತೆಗಿಬೇಕು ಅಂದ್ರೆ ಆ ನಂಬರ್ ನಾರ್ಮಲೈಸ್ ಬರೋದಕ್ಕೆ ಡಾಕ್ಟರ್ ಕೆಲವೊಂದಿಷ್ಟು ಔಷಧಿ, ಎಕ್ಸರ್ಸೈಸ್ ಎಲ್ಲ ಹೇಳ್ತಾನೆ. ಹೌದು ತಾನೆ? ಹೌದು. ಆ ಔಷಧಿ, ಎಕ್ಸರ್ಸೈಸ್ ಈ ವೇದಾಂತ ಪ್ರಬೋಧ ಪಾಠ ಅಂತ ತಿಳ್ಕೊಳ್ಳಿ ನೀವು. ಹೌದೌದು. ಹೀಗೆ ಹೇಳ್ಬೋದಾ ಗುರುಗಳೇ? ಯಥಾರ್ಥ ಜ್ಞಾನ ಇಲ್ದೇ ಇರೋದ್ರಿಂದ ಆತರ ಭ್ರಮಿಸಿದ್ವಿ. ಈಗ ಸ್ವಲ್ಪ ಶುರು ಮಾಡ್ಕೊಂಡಿರೋದ್ರಿಂದ ಸರಿಯಾದ ಒಂದು ಅರ್ಥ ಮಾಡ್ಕೋತೀವಿ ಅಂತ. ಸತ್ಯ ಮಿಥ್ಯದ ಬಗ್ಗೆ ಹೇಳ್ಬೋದು. ಸರಿ ಹಂತ ಹಂತಕ್ಕೆ ಹೋದಂತೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ಸರಿ ಅಲ್ವಾ ಗುರುಗಳೇ ಆತರ ಹೇಳಿದ್ರೆ? ಹರಿ ಓಂ ಗುರುಗಳು ಇದನ್ನ ಹೇಳಿದಾರಲ್ಲ, ಈಗ ಮನೆಯೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತಂದ್ಬಿಟ್ಟು. ಅದು 3ನೇ ಹಂತದ ನೀವು ಹೇಳ್ತಾ ಇರೋದಕ್ಕೆ ಅದಕ್ಕೆ ಹೋಗುತ್ತ ಅದು? ಈಗ ನಾನು ಯಾಕೆ ತಪ್ಪು ತಿಳ್ಕೊಂಡೆ ಅಂತ ಪ್ರಶ್ನೆ ನೀವು ಕೇಳಿದ್ರೆ, ಆವಾಗ ಈ ಮನೆಯೋ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ತಪ್ಪು ತಿಳ್ಕೊಳ್ಳೋದಕ್ಕೆ ಏನೇನ್ ಕಾರಣ ಅಂತೇಳಿ ಆಮೇಲೆಲ್ಲ ಮುಂದೆ ಬರ್ತದೆ. ಓಕೆ.
ಇವಾಗ ತಪ್ಪು ತಿಳ್ಕೊಂಡಿದೀನಿ ಅನ್ನೋದನ್ನ ಹಿಡ್ಕೊಂಡು ಹೋಗೋದು ನಾವು. ನಾವು ತಪ್ಪಾಗಿ ಗ್ರಹಿಸಿದೀವಿ ಅಂತ ಅಂದ್ಬಿಟ್ಟು. ಹಾ ಓಕೆ. ಸರಿ, ಇವಾಗ ಮತ್ತೆ ವಿಷಯಕ್ಕೆ ಬನ್ನಿ. ನಮ್ಮ ವಿಷಯ ಏನಿತ್ತು? ಕಾರ್ಯಕಾರಣ ಅನನ್ಯತ್ವ ನ್ಯಾಯ. ಎಕ್ಸಾಕ್ಟ್ಲಿ. ಹಾ, ಕಾರ್ಯಕಾರಣ ಅನನ್ಯತ್ವ ನ್ಯಾಯ ಏನ್ ಹೇಳುತ್ತೆ? ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಕಾರಣವು ಕಾರ್ಯಕ್ಕಿಂತ ಬೇರೆಯೇ. ಬೇರೆ. ಸರಿ, ಇವಾಗ ಪೂರ್ವಾರ್ಧ ಯಾವ ಕಾಲದಲ್ಲಿ ಹೇಳಿದ್ದು, ಉತ್ತರಾರ್ಧ ಯಾವ ಕಾಲದಲ್ಲಿ ಹೇಳಿದ್ದು? ಅದು ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅಂತಂದ್ಬಿಟ್ಟು ಅದು ಪೂರ್ವಾರ್ಧ. ಅದು ಯಾವ ಕಾಲದಲ್ಲಿ ಹೇಳಿರೋ ಮಾತು? ಅದು ಪ್ರೆಸೆಂಟ್, ಅದು ಈ ಪ್ರೆಸೆಂಟ್ ಇದರಲ್ಲಿ ಪ್ರೆಸೆಂಟ್ ಟರ್ಮ್ಸ್ ಅಲ್ಲಿ ನಾವು ಸ್ಥಿತಿ ಕಾಲದಲ್ಲಿ. ಸ್ಥಿತಿ ಕಾಲದಲ್ಲಿ. ಉತ್ತರಾರ್ಧ ಲಯ ಕಾಲದಲ್ಲಿ. ಅದು ಉತ್ತರಾರ್ಧ ಲಯ ಕಾಲದಲ್ಲಿ ಹೇಳಿದ್ದು. ಹೌದಾ? ಇವಾಗ ಉತ್ತರಾರ್ಧವನ್ನು ಸ್ಥಿತಿ ಕಾಲದಲ್ಲಿ ನಾವು ಪ್ರೂವ್ ಮಾಡಿದ್ವಿ. ಕರೆಕ್ಟ್. ಪ್ರೂವ್ ಮಾಡಿದ್ವಿ. ನಾವು ತಪ್ಪಾಗಿ ತಿಳ್ಕೊಂಡಿರೋದು ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ನಾವು ತಪ್ಪಾಗಿ ತಿಳ್ಕೊಂಡಿರೋದ್ರಿಂದ ಅದು ಬ್ರಹ್ಮವೇ ಅಲ್ಲ, ಬ್ರಹ್ಮ ಅಲ್ಲ, ಬ್ರಹ್ಮ ಅದಕ್ಕೆ ಸಂಬಂಧ ಬರಲ್ಲ ಅಂತ ಅಂದ್ಬಿಟ್ಟು. ಜಗತ್ತು ಬ್ರಹ್ಮ ಅಲ್ಲ, ಹೊರಗಡೆ ಜಗತ್ತು ಸಬ್ರಹ್ಮ. ಯಾಕಂದ್ರೆ ನಾವು ಬ್ರಹ್ಮವಾಗಿ ತಿಳ್ಕೊಂಡೇ ಇಲ್ಲ. ಕರೆಕ್ಟ್. ಹೌದಾ? ಈಗ ಪೂರ್ವಾರ್ಧದಲ್ಲಿ ನಾವು ಉತ್ತರಾರ್ಧ ವಾಕ್ಯವನ್ನ ಸ್ಥಿತಿ ಕಾಲದಲ್ಲಿ ಪ್ರೂವ್ ಮಾಡೋದಕ್ಕೆ ಒಂದು ರಚನೆ ಮಾಡ್ಕೊಂಡ್ವಿ. ಏನ್ ರಚನೆ ಮಾಡ್ಕೊಂಡ್ವಿ? ಕನ್ನಡಿ ಇಟ್ಕೊಂಡು ನೋಡಿದ್ವಿ. ಕರೆಕ್ಟ್. ಹೌದಾ? ಇಷ್ಟು ಈ ಬಗ್ಗೆ ಇಷ್ಟು ಕ್ಲಾರಿಟಿ ಬಂದ ಮೇಲೆ ನಾವಿನ್ನು ಮುಂದಿನ ಹೆಜ್ಜೆಗೆ ಹೋಗೋದಕ್ಕೆ ಏನ್ ತೊಂದರೆ ಇಲ್ಲ. ಹರಿ ಓಂ ಗುರುಗಳೇ, ಸರಿ ತಪ್ಪು ಅನ್ನೋದಕ್ಕೆ ಪ್ಯಾರಾಮೀಟರ್ ಯಾವುದು? ಸಾಕ್ಷಿ ಯಾವುದು? ಸರಿ ಸರಿ, ಒಳ್ಳೆ ಪ್ರಶ್ನೆ. ಸರಿ ತಪ್ಪು ಎರಡು ಇದು ಸಾಪೇಕ್ಷವಾಗಿರ್ತದೆ ಎರಡು. ಯಾವುದನ್ನ ಅಪೇಕ್ಷಿಸ್ತದೆ ಅಂತ ಕೇಳಿದ್ರೆ ಧ್ಯೇಯವನ್ನು. ಧ್ಯೇಯ, ಗುರಿ, ನಮಗೇನು ಧ್ಯೇಯ ಇದೆ, ನಮ್ಗೇನು ಗುರಿ ಇದೆ, ಅದರ ಮೇಲೆ ಸರಿ ತಪ್ಪು ನಿರ್ಣಯವಾಗ್ತದೆ. ಸ್ವತಂತ್ರವಾಗಿ ಯಾವುದೂ ಸರಿಯಲ್ಲ, ಸ್ವತಂತ್ರವಾಗಿ ಯಾವುದೂ ತಪ್ಪು ಅಲ್ಲ. ಧ್ಯೇಯವನ್ನಾಧರಿಸಿ ಸರಿ ಇರ್ತದೆ, ಧ್ಯೇಯವನ್ನಾಧರಿಸಿ ತಪ್ಪಿರ್ತದೆ. ಸಾಕ್ಷಿ ರೂಪವಾಗಿ ಯಾವ್ದು ನಿಂತಿರುತ್ತೆ ಹಾಗಾದ್ರೆ? ಸರಿ ತಪ್ಪುಗೆ ಏನಾದ್ರೂ ಒಂದು ಇರ್ಬೇಕಲ್ಲ, ಒಂದು ಸಾಕ್ಷಿ ಅನ್ನೋದು. ಈಗ ನಾವೇನಾರು ಹೇಳಿದ್ರೆ ಇಲ್ಲವೇ ಇದ್ರಲ್ಲಿ ಈ ತರ ಹೇಳಿದ್ದಾರೆ, ಗುರುಗಳು ಈ ತರ ಹೇಳಿದ್ದಾರೆ ಅಂತ ಹೇಳ್ತೀವಿ, ಅದೇ ನಮಗ್ ಸಾಕ್ಷಿ. ಈ ಒಂದು ಪ್ರಸ್ತುತ ಇದ್ರಲ್ಲಿ ಸಾಕ್ಷಿ ಅನ್ನೋದು ಯಾವುದು? ಯಾವ ಪ್ರಸ್ತುತದಲ್ಲಿ? ಈ ಒಂದು ಪ್ರಸ್ತುತ ಅಂದ್ರೆ ಅದೇ ಕಾರ್ಯಕಾರಣ ಇದ್ರದ್ದು ಮಾತಾಡ್ತಿದೀವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾವೀಗ ವಿಶದವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಕ್ಷಿ ಅನ್ನೋದು ಯಾವ್ದು ಬರುತ್ತೆ? ಯಾರು ಸಾಕ್ಷಿ ಅದಕ್ಕೆ? ಇದಕ್ಕೆ ಶ್ರುತಿ ವಾಕ್ಯಗಳೇ ಸಾಕ್ಷಿ. ಸರಿ. ಶ್ರುತಿ ವಾಕ್ಯ ಅಂದ್ರೆ ಉಪನಿಷತ್ ವಾಕ್ಯಗಳು. ಓಕೆ ಸರ್. ಭಗವತ್ಪಾದರ ವಾಕ್ಯ ಅಂದ್ರೆ ಭಗವತ್ಪಾದರ ಉಪನಿಷತ್ತುಗಳಿಗೆ ಬರೆದಿರುವಂತಹ ಭಾಷ್ಯದ ಉಪನಿಷತ್ತು ಬ್ರಹ್ಮ ಭಾಷ್ಯದ ವಾಕ್ಯ. ಸರಿ ಗುರುಗಳೇ, ಹರಿ ಓಂ. ಭಾಷ್ಯದಲ್ಲಿ ಎರಡನೆಯ ಪಾದದಲ್ಲಿ ಅನನ್ಯತ್ವೇ ಅಪಿ ಕಾರ್ಯಕಾರಣಯೋಃ ಕಾರ್ಯಸ್ಯ ಕಾರಣಾತ್ಮತ್ವಂ ನತು ಕಾರಣಸ್ಯ ಕಾರ್ಯಾತ್ಮತ್ವಂ ಅಂತ ಹೇಳಿದ್ರೆ, ಕಾರ್ಯವು ಕಾರಣವನ್ನ ಆತ್ಮವಾಗಿ ಹೊಂದಿದೆ, ಆದರೆ ಕಾರಣವು ಕಾರ್ಯವನ್ನ ಆತ್ಮವಾಗಿ ಹೊಂದಿಲ್ಲ. ಅದನ್ನೇ ಕನ್ನಡ ಭಾಷೆಯಲ್ಲಿ ಅನುವಾದ ಮಾಡಿದಾಗ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣವು ಕಾರ್ಯಕ್ಕಿಂತ ಬೇರೆ. ಸಾಕ್ಷಿ ಯಾವುದು ಇದಕ್ಕೆ? ಭಗವತ್ಪಾದರ ವಾಕ್ಯ, ಉಪನಿಷತ್ ವಾಕ್ಯ, ಬ್ರಹ್ಮಸೂತ್ರ ವಾಕ್ಯ, ಅದೇ ಸಾಕ್ಷಿ. ಸಾಕ್ಷಿಗಿಂತ ಆಧಾರ ಅನ್ನೋದು ಮುಖ್ಯ ಅಲ್ಲ, ಶ್ರೀ ಅಲ್ಲ ಅವರೇ? ಅಲ್ಲ, ಆಧಾರವೇ ಸಾಕ್ಷಿ ಆಗುತ್ತೆ. ಸಾಧಾರಣ ಮಾತಿನಲ್ಲಿ ನಾವು ಸಾಕ್ಷಿ ಅಂತ ಪದ ಬಳಸ್ತೇವೆ. ಹಾಗೆ ನೋಡಿದ್ರೆ ಇದಕ್ಕೆ ಉಪಪತ್ತಿ ಅಂತ ಹೇಳ್ಬೇಕು, ಪ್ರೂಫ್. ಟೆಕ್ನಿಕಲ್ ಟರ್ಮ್ ಅಲ್ಲಿ ಉಪಪತ್ತಿ ಅಂತ ಹೇಳ್ಬೇಕು, ಅದನ್ನ ನಾವು ಸಾಕ್ಷಿ ಅಂತ ಪದ ಬಳಸ್ತೇವೆ. ಏನ್ ತಪ್ಪಿಲ್ಲ. ನಡೀತದೆ, ಜನರಲ್ ಟಾಕ್ ಹೇಳ್ಬಹುದು.
ಬರೀ ಸಾಕ್ಷಿಯನ್ನು ನಾವು ನೋಡ್ಕೊತ ಹೋಗ್ಬಿಟ್ರೆ ನಾವು ವಿದೌಟ್ ಡಿಸ್ಕಷನ್ ವಿದೌಟ್ ಅನಲೈಸೇಷನ್ ನಾವು ಒಪ್ಕೊಂಡ್ ಬಿಡ್ಬೋದು. ಬಟ್ ನಾವು ಅನಲೈಸೇಷನ್ ಮಾಡ್ತಾ ಇದ್ದೇವೆ. ಹಾ, ನಮ್ ಮನಸ್ಸಿಗೆ ಖಾತ್ರಿ ಆಗ್ಬೇಕು ಅಂದ್ರೆ ಪಾಠಗಳು ಬೇಕು. ಪಾಠಗಳು ಈ ಪಾಠ ಪೂರ್ವಕವಾಗಿ ಪಾಠನೇ ನಮ್ ದೊಡ್ಡ ಸಾಕ್ಷಿ ಅಂತ ಹೇಳ್ತೇನೆ ನಾನು. ಮನಸ್ಸಿಗೆ ಮನದಟ್ಟಾಗ್ಬೇಕು ಅಂತ ಹೇಳಿದ್ರೆ ಪಾಠ ಬೇಕು, ಗುರುಗಳು ಬೇಕು, ಅದನ್ನೆಲ್ಲ ಬೇಕು. ಸಾಕ್ಷಿ ಅನ್ಕೊಂಡ್ ಕೂತ್ ಬಿಟ್ರೆ ಹೇಳಿದ್ದಷ್ಟೇ ಖರೆ ಅಂತ ಆಗ್ಬಿಡುತ್ತೆ, ಮೂಢನಂಬಿಕೆ ಅಂತ ಟೈಪ್ ಆಗುತ್ತೆ. ನೀವ್ ಹೇಳಿದ್ದೆ ಖರೆ ಅಂತ ಆಗ್ಬಿಡುತ್ತೆ. ಆ ಮಟ್ಟಕ್ಕೆ ಹೋಗ್ಬಿಡು. ಒಪ್ಕೋತಾ ಇಲ್ವಲ್ಲ ಮಹೇಶ್ ಜಿ, ನಾವು ಒಪ್ಕೋತಾ ಇಲ್ವಲ್ಲ, ಪ್ರಶ್ನೆಗಳು ಹಾಕ್ತಾ ಇದೀವಲ್ಲ ಕ್ಲಾರಿಫೈ ಮಾಡ್ಕೊಳಕ್ಕೆ. ಇದು ದೊಡ್ಡ ಸಾಕ್ಷಿ ನಾನು ಹೇಳೋದು, ಇದು ದೊಡ್ಡ ಇದು ನಾವು ಅದೇ. ಒಪ್ಕೊಳ್ಳಿಕ್ಕೆ ಕಾರಣ ಇದು. ನಾವು ಪ್ರಶ್ನೆ ಹಾಕಿ ನಾವು ಕ್ಲಿಯರ್ ಮಾಡ್ಕೋತೇವಲ್ಲ ಮೇಡಮ್, ಅದು ಹೌದು. ನಮ್ಗೆ ದೊಡ್ಡ ಗುರುಗಳೇ ಪ್ರಮಾಣ. ಇದು ತಾರ್ಕಿಕನ ಗುರುಗಳೇ ಇದು? ಯಾವ್ದು? ನಾವೀಗ ಡಿಸ್ಕಸ್ ಮಾಡ್ತೀವಿ ಈಗ ನಾವು ಮನಸ್ಸಿನಿಂದ ಎಲ್ಲಿವರೆಗೂ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇರ್ತೀವಿ ಅದೆಲ್ಲವೂ ತಾರ್ಕಿಕವೇ. ಸಾರಿ ಇಫ್ ಐ ಆಮ್ ಔಟ್ ಆಫ್ ದ ಟಾಪಿಕ್. ನನ್ಗೆ ತಕ್ಷಣ ಅನ್ನಿಸ್ತು, ಕೇಳ್ದೆ, ಕ್ಷಮಿಸಿ. ಇಲ್ಲ ಇಲ್ಲ ಎಂತ madam. ಪ್ರತಿಯೊಬ್ರು ಕೇಳದಷ್ಟು ನೀವು ವಿಷಯದಲ್ಲಿ ಆಳವಾಗಿದ್ದೀರಾ ಅನ್ನೋದು ನನಗ್ ಖಾತ್ರಿ ಆಗ್ತದೆ. ಪ್ರಶ್ನೆ ಗುಂಗನಲ್ಲಿ ಇರ್ತೀನಿ, ಅದಕ್ಕೋಸ್ಕರ ಕೇಳ್ಬಿಟ್ಟೆ ತಕ್ಷಣ. ಇಲ್ಲ ಮೇಡಮ್, ಸರಿ ಇದೆ ನೀವು ಕೇಳಿ, ನಮಗೂ ಹೆಲ್ಪ್ ಆಯ್ತು. ಅಲ್ಲ, ಅದರಿಂದ ಎಷ್ಟೇ ಹೆಲ್ಪ್ ಆಯ್ತು ನಮಗೂ ಕೂಡ. ಗುರುಗಳೇ, ಇದನ್ನ ಕೇಳ್ಬೋದಾ, ಬೀಜ ವೃಕ್ಷ ನ್ಯಾಯ ತಗೊಳ್ಬೋದಾ ಇದ್ರಲ್ಲಿ? ನಂದ್ರೆ ವೃಕ್ಷ ಬೀಜದಿಂದ ಇಡೀ ವೃಕ್ಷ ಆಗ್ತದೆ, ಬ್ರಹ್ಮ ಕಾರಣ ಅಂತ ತಗೊಂಡ್ರೆ ಬ್ರಹ್ಮನಿಂದ ಕಾರ್ಯ ಆಗ್ತದೆ, ಆದ್ರೆ ಅದು ವಾಪಸ್ ಇದ್ರಲ್ಲಿ ಬರೋದಿಲ್ಲ ಅಂತ ತಗೊಳ್ಬೋದಾ? ಅಥವಾ ಸ್ವಲ್ಪ ಇದ್ರಲ್ಲೇ ಹಿಂದೆ ಮುಂದೆ ಮಾಡಿದ್ರೆ ಇದ್ರಲ್ಲೇನೆ ವೃಕ್ಷದಿಂದ ನಾವು ಕಾರ್ಯಕಾರಣತ್ವಕ್ಕೆ ಬೀಜ ವೃಕ್ಷವನ್ನು ಬಳಸಬಹುದು. ಉಲ್ಟದ್ರಲ್ಲಿ ತಗೊಳ್ಬೋದಲ್ವಾ? ಈಗ ವೃಕ್ಷದಿಂದ ಬೀಜ ಇದೆ, ಆದ್ರೆ ಬೀಜ ಸ್ವಲ್ಪ ಮುಂದೆ ಆಗ್ತಾ ಇದೆ ಅದು ಆ ಯೋಚನೆ ಬರ್ತಾ ಇಲ್ಲ. ಸಮುದ್ರ ಮತ್ತು ಉಪ್ಪು ತಗೊಳ್ಬೋದು ಅಂತ, ಸಮುದ್ರದಿಂದ ಉಪ್ಪು ಬರ್ತದೆ, ಆ ಉಪ್ಪು ಸಮುದ್ರದಲ್ಲಿ ಕರಗೋದಾಗ ಲಯ ಕಾರಣ ಆಗಿ ಎರಡು ಒಂದೇ ಆಗ್ತದೆ, ಆದ್ರೆ ಬೇರೆ ಬೇರೆ ಆಗೋದಿಲ್ಲ ಅದು ಅಂತ. ಅಲ್ಲ, ನೀವು ಅದನ್ನು ಹೇಳ್ಬೋದು. ಇವಾಗ ಅದನ್ನೇ ಹೇಳಿ ತೋರಿಸ್ತೇನೆ ನಿಮ್ಗೆ. ಸರಿ. ಗಿಡವು ಬೀಜಕ್ಕಿಂತ ಬೇರೆ ಅಲ್ಲ, ಆದ್ರೆ ಬೀಜವು ಗಿಡಕ್ಕಿಂತ ಬೇರೆನೆ. ಅದೇ ಕರೆಕ್ಟ್, ಇದನ್ನ ನಂಗೆ ಹೇಳಕ್ ಬಂದಿರ್ಲಿಲ್ಲ. ಹೌದು. ಅಲ್ಲ, ನೀವು ಯೋಚನೆ ಮಾಡಿ, ಸರಿ ಇದೆ, ಅದನ್ನೇ ಹೇಳಿ ತೋರಿಸಿದೆ ಇವಾಗ. ಮರವು ಬೀಜಕ್ಕಿಂತ ಬೇರೆ ಅಲ್ಲ, ಆದ್ರೆ ಬೀಜವು ಮರಕ್ಕಿಂತ ಬೇರೆನೆ. ಗುರುಗಳ ಬೀಜದಿಂದ ಮರದಿಂದ ಅದು ಹೆಂಗಾಗುತ್ತೆ? ಅಲ್ಲ, ಆದ್ರೆ ಮರದ ಸೃಷ್ಟಿಗೆ ಕಾರಣ ಬೀಜನೇ ಅಲ್ವಾ? ಹಾಗೆ ಬ್ರಹ್ಮಾಂಡದ ಸೃಷ್ಟಿ ಅಂತಾನು ತಗೋಬೋದಾ? ಬ್ರಹ್ಮ ಇವಾಗ ಪ್ರಶ್ನೆಗೆ ಮರ, ಬೀಜ, ಆಮೇಲೆ ನಮ್ ಕಡೆ ಎಲ್ಲ ಕೋಳಿ ಮೊಟ್ಟೆ ಅಂತೆಲ್ಲ ಹೇಳ್ತಾರೆ. ಚಿಕ್ಕವರಿದ್ದಾಗ ಸ್ವಲ್ಪ ದೊಡ್ಡವರು ಈ ಪ್ರಶ್ನೆ ಕೇಳಿ ಬಹಳ ಕಿಚಾಯಿಸೋರು, ಅವ್ರು ಎಂಜಾಯ್ ಮಾಡೋರು. ಕೋಳಿ ಮೊದ್ಲು, ಮೊಟ್ಟೆ ಮೊದ್ಲು ಅಂತೇಳಿ, ಮರ ಮೊದ್ಲು, ಬೀಜ ಮೊದ್ಲು ಅಂತೇಳಿ. ಹೌದಾ? ಇದಕ್ಕೆ ಉತ್ತರ ಏನು ಅಂತ ಕೇಳಿದಾಗ, ಇಲ್ಲಿ ಅವ್ರು ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ್ದು ಮೊದಲು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪ್ರಶ್ನೆ ಗಮನದಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ ಹೇಗಿರುತ್ತೆ ಅದರಂತೆನೆ ಉತ್ತರ ಇರ್ತದೆ. ಅದಕ್ಕೆ ಉಷ್ಟ್ರ ಲಗುಡ ನ್ಯಾಯ ಅಂತ ಹೆಸರು ಅದಕ್ಕೆ. ಈ ನ್ಯಾಯಕ್ಕೆ ಏನ್ ಪ್ರಶ್ನೆ ಕೇಳ್ತಾರೋ ಅದೇ ಭಾಷೆನಲ್ಲಿ ಉತ್ತರ ಕೊಡೋದು. ಇವಾಗ ಬೀಜ ಮೊದಲು ಮರ ಮೊದಲು ಅಂತ ಕೇಳಿರೋದ್ರಿಂದ ಆ ಪ್ರಶ್ನೆ ಕಾರ್ಯಕಾರಣ ಅನನ್ಯತ್ವ ನ್ಯಾಯಕ್ಕೆ ಸಂಬಂಧ ಬರೋದಿಲ್ಲ. ಕಾರ್ಯಕಾರಣದಲ್ಲಿ ಕಾರ್ಯ ಮೊದಲು ಕಾರಣ ಮೊದಲು ಅಂತ ಚರ್ಚೆ ಮಾಡ್ತಾ ಇಲ್ಲ ನಾವು, ಅವುಗಳ ಮಧ್ಯೆ ಸಂಬಂಧ ಏನು ಅಂತ ಹುಡುಕ್ತಾ ಇದ್ದೀವಿ. ಹೌದೌದ್ರಿ, ಕರೆಕ್ಟ್. ವ್ಯತ್ಯಾಸ ಗೊತ್ತಾಯ್ತಾ? ಎಸ್ ಗುರುಗಳ, ಕರೆಕ್ಟ್. ಏನ್ ಸಂಬಂಧ ಅಂತ ಹೇಳಿದ್ರೆ ಕಾರ್ಯಕಾರಣ ಅನನ್ಯತ್ವ ನ್ಯಾಯ ಸಂಬಂಧ. ಮರ ಬೀಜಕ್ಕಿಂತ ಬೇರೆ ಅಲ್ಲ, ಆದ್ರೆ ಬೀಜ ಮರಕ್ಕಿಂತ ಬೇರೆನೆ. ಮರ ಅನನ್ಯತ್ವನೇ ಅಲ್ಲಿ ಹೇಳೋದು. ಸಂಬಂಧ ಹುಡುಕಿದಾಗ ಅನನ್ಯತ್ವ. ಮೊದಲು ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಬೇರೆ ರೀತಿ ಕೊಡ್ತೇವೆ. ಏನ್ ಕೊಡ್ತೀರಿ ಗುರುಗಳ ಉತ್ತರ? ಈಗ ಅವರು ಮರ ಮತ್ತು ಬೀಜ ಎರಡು ಬೇರೆ ಬೇರೆ ಸಪರೇಟ್ ಎಂಟಿಟಿ ಅಂತ ಇಟ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಅವು ಎರಡು ಒಂದೇ ಅಂತ ಪ್ರತಿಪಾದನೆ ಮಾಡ್ತೀವಿ. ಎರಡು ಒಂದೇ ಅಂತ ಪ್ರತಿಪಾದನೆ ಮಾಡಿದಾಗ ಯಾವ್ದು ಮೊದಲು ಅನ್ನೋ ಪ್ರಶ್ನೆನೇ ಬರೋದಿಲ್ಲ.
ಯಾವ ರೀತಿ ಪ್ರಶ್ನೆ ಇರ್ತದೆ ಆ ರೀತಿ ಉತ್ತರ, ಅದೇ ಭಾಷೆನಲ್ಲಿ ಉತ್ತರ. ಇದನ್ನ ನೀವು ಮನಸ್ಸಲ್ಲಿ ಮೊದಲು ಡೈಜೆಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹೇಳಿರೋ ಉತ್ತರ ಇನ್ನೊಂದ್ ಕಡೆನಲ್ಲಿ ಅನ್ವಯ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಡಿ. ಇಡೀ ಉಪನಿಷತ್ ಉದ್ದಕ್ಕೂ ಹೀಗೆ ಇರ್ತದೆ. ಶಿಷ್ಯ ಹೇಗೆ ಪ್ರಶ್ನೆ ಕೇಳ್ತಾನೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಇರ್ತದೆ. ಆದ್ರಿಂದಲೇನೆ ಇಡೀ ವೇದಾಂತದ ಉದ್ದಕ್ಕೂ ನಾವು ಪ್ರಕರಣ ಯಾವುದು ಮರಿ ಕೂಡುದು, ಯಾವ ಪ್ರಕರಣದಲ್ಲಿ ಇದ್ದೇವೆ, ಏನ್ ಚರ್ಚೆ ಮಾಡ್ತಾ ಇದ್ದೇವೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಚರ್ಚೆ ಮುಂದುವರಿಸ್ಬೇಕು. ಬೇರೆ ಯಾವ್ದೋ ಪ್ರಕರಣದಲ್ಲಿ ಹೇಳಿದ್ದು ಬೇರೆ ಯಾವ್ದೋ ಪ್ರಕರಣದಲ್ಲಿ ಅನ್ವಯ ಮಾಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ ಆಗ್ತದೆ. ತುಂಬಾ ಪ್ರತಿಯೊಂದು ಬ್ರಹ್ಮಸೂತ್ರದ 550 ಸೂತ್ರಗಳು, ಅದಕ್ಕಿರೋ ಭಾಷ್ಯ ಸಂಪೂರ್ಣವಾಗಿ ಹೃದ್ಗತ ಮಾಡ್ಕೊಂಡವ್ರಿಗೆ ಅದನ್ನ ಟಕ್ಕಂತ ಅನ್ವಯ ಮಾಡ್ಬೋದು ಅವ್ರು. ನಮ್ಗೆಲ್ಲ ಅದು ಸರಳವಲ್ಲ. ಸರಿನಾ? ಸರಿ, ಇವಾಗ ಇದನ್ನ ಮುಂದುವರೆಸಿದ್ರೆ ಜಾಸ್ತಿ ಸಮಯ ಅಪೇಕ್ಷೆ ಪಡ್ತದೆ. ಇಲ್ಲಿ ನಿಲ್ಲಿಸೋಣ. ಮುಂದಿನ ಭಾಗ ಅಂದ್ರೆ ಉತ್ತರಾರ್ಧ, ಕಾರಣವು ಕಾರ್ಯಕ್ಕಿಂತ ಬೇರೆ ಎನ್ನುವಂತಹ ಲಯಕಾಲದಲ್ಲಿ ಹೇಳಿರುವ ಮಾತನ್ನ ಸ್ಥಿತಿಕಾಲದಲ್ಲಿಯೂ ಪ್ರೂವ್ ಮಾಡ್ಬೇಕು ನಾವು. ಉಲ್ಟಾ ಈಗೇನ್ ಮಾಡಿದ್ರೆ ಅದ್ರ ವಿರುದ್ಧ ದಿಕ್ಕು. ಪ್ರಯತ್ನ ಮಾಡ್ತೀರೇನು ಯಾರಾದ್ರೂ 1-2 ನಿಮಿಷದಲ್ಲಿ? ಈಗ ಮೊಟ್ಟೆ ಕೋಳಿ ಹೇಳ್ದಂಗೆ ಗುರುಗಳೇ, ಮೊಟ್ಟೆ ಕೋಳಿ ಎರಡು ಒಂದೇ ಅಂತ ಪ್ರೂವ್ ಮಾಡ್ದಂಗೆ ಈಗ ನೀವು ಇದು ಹೇಳೋರಲ್ಲ ಈಗ. ಈಗ ಅಲ್ಲ, ಅದ್ರ ಪೂರ್ತಿ ರೆಫರೆನ್ಸ್ ಬೇರೆ. ಅದು ಅಲ್ಲಿ ಯಾವ್ದು ಮೊದಲು ಅಂತ ಕೇಳಿದಕ್ಕೆ ಆ ರೀತಿ ಉತ್ತರ ಕೊಟ್ವಿ. ಇಲ್ಲಿ ಏನಿದೆ, ಕಾರಣವು ಕಾರ್ಯಕ್ಕಿಂತ ಬೇರೆ, ಮಣ್ಣು ಮಡಿಕೆಗಿಂತ ಬೇರೆ ಅನ್ನೋದನ್ನ ಸ್ಥಿತಿ ಕಾಲದಲ್ಲಿ ಮಡಿಕೆ ಇದ್ದಾಗ ನೀವು ಪ್ರೂವ್ ಮಾಡ್ಬೇಕು. ಒಂದು ಪ್ರಶ್ನೆ ಬರ್ತಿದೆ, ದಾನ ಕೊಡೋರು ತಗೊಳ್ಳೋರು ಇವರಲ್ಲಿ ಯಾರು ಶ್ರೇಷ್ಠರು ಅಂತ ಬರುತ್ತೆ. ದಾನ ತಗೊಳ್ಳೋರಿದ್ರೆ ದಾನ ಕೊಡೋರು ಇರೋದು, ಆದ್ರಿಂದ ಅದು ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ದಾನ ತಗೊಳ್ಳೋರೇ ಶ್ರೇಷ್ಠ ಅಂತ ಅನ್ನಿಸ್ತು ನಮ್ಗೆ. ಈ ಶ್ರೇಷ್ಠತೆ ಏನ್ ಬೇಡ, ಅದಕ್ಕೆ ದಾನ ಕೊಡುವವನಿಗೆ ಅದರದೇ ಆದ ಫಲ ಇದೆ, ದಾನ ತಗೊಳ್ಳುವವನಿಗೂ ಅದನ್ನದೇ ಆದ ಫಲ ಇದೆ. ಅವನಿಗೆ ಒಂದಿಷ್ಟು ದಾನ ತಗೊಳ್ಳೋವನಿಗೆ ಒಂದಿಷ್ಟು ಜಪ ತಪ ಇತ್ಯಾದಿಗಳು ಹೆಚ್ಚಿಗೆ ಇದೆ, ಆದ್ರೂ ಅವನಿಗೂ ಅದು ತನ್ನದೇ ಆದ ಫಲ ಇದೆ, ಅದು ಇಬ್ಬರಿಗೂ ಅವ್ರದೇ ಆದ ಫಲ ಇದ್ದೇ ಇದೆ. ಅಲ್ಲಿ ಶ್ರೇಷ್ಠತೆ ಪ್ರಶ್ನೆ ಬರೋದಿಲ್ಲ. ಅಲ್ಲ, ಯಾರು ಮುಖ್ಯ ಹಾಗಾದ್ರೆ? ಯಾರಲ್ಲ ಒಬ್ರು ಇರ್ಬೇಕು. ಇವ್ರು ಇಲ್ದೆ ಅವ್ರಿಲ್ಲ, ಅವ್ರು ಇಲ್ದೆ ಇವ್ರಿಲ್ಲ. ದಾನ ಅನ್ನೋ ಪ್ರಕ್ರಿಯೆ ನಡಿಬೇಕು ಅಂದ್ರೆ ಇಬ್ರು ಇದ್ದಾಗ್ಲೇನೆ ಪ್ರಕ್ರಿಯೆ ಪೂರ್ತಿ ಆಗ್ತದೆ. ಯಾರು ಒಬ್ಬರನ್ನು ಬಿಟ್ಟು ನೀವು ದಾನದ ಪ್ರಕ್ರಿಯೆ ಪೂರ್ತಿ ಮಾಡಿಸ್ತಾ ಇಲ್ಲ. ನೆಟ್ವರ್ಕ್ ಇಶ್ಯೂಸ್ ಅದು ಸಹಯೋಗ ಅಲ್ಲ ಗುರುಗಳೇ, ಅಂದ್ರೆ ಒಬ್ರಿಗೊಬ್ರು ಆ ಪ್ರಕ್ರಿಯೆ ಪೂರ್ತಿ ಆಗೋದು. ಆದ್ರಿಂದ ಮುಖ್ಯ ಅಮುಖ್ಯ ಅಂತ ಬರೋದಿಲ್ಲ. ಗುರುಗಳೇ, ನೀವಲ್ಲ ಈಗ ಪ್ರಶ್ನೆ ಕೇಳಿದ್ರಲ್ಲ ಯಾವ ಇದು ಅಂತ, ಇದನ್ನ ಈ ತರ ಈಗ ಲಯಕಾಲದಲ್ಲಿ ಹೆಂಗ್ ಪ್ರೂವ್ ಮಾಡ್ತೀರಿ ಅಂತ ಹೇಳಿ. ಲಯಕಾಲದೊಳಗೆ ಕಾರ್ಯನೇ ಇರೋದಿಲ್ಲ. ಮತ್ತು ಸ್ಥಿತಿ ಕಾಲದಲ್ಲಿ ಮಾಡ್ಬೇಕು ನೀವು. ಈಗ ಲಯಕಾಲದಲ್ಲಿ ಹೇಳಿರೋ ಮಾತೇನು, ಕಾರಣವು ಕಾರ್ಯಕ್ಕಿಂತ ಬೇರೆ. ಸ್ಥಿತಿ ಕಾಲದಲ್ಲಿ ಹೇಳಿರೋ ಮಾತೇನು, ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ. ಈ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನೋ ಮಾತನ್ನ ಲಯಕಾಲದಲ್ಲಿ ಪ್ರೂವ್ ಮಾಡ್ಬೇಕು. ಸಮುದ್ರ ಮತ್ತೆ ಉಪ್ಪು ತಗೊಳ್ಬೋದು ಅವ್ರುಗಳೇ. ಒಂದ್ಸಲ ಇಲ್ಲಿ ಸಮುದ್ರ ಉಪ್ಪಲ್ಲಿ ಈಗ ಉಪ್ಪು ಸಮುದ್ರದಿಂದ ಬೇರೆ ಆಗಿದೆ. ಅಲೆಗಳು ಸಮುದ್ರ, ಹೌದು, ಅಲೆಗಳು ಸಮುದ್ರ ತಗೊಳ್ಬೋದು. ಕರು ಹೋಗ್ಬಿಟ್ರೆ ಅಲ್ಲಿ ಸಿಗೋದಿಲ್ಲ ನಿಮ್ಗೆ ಹೋಗೋದು. ಲಯಕಾಲದಲ್ಲೂ ಅದೇ ಆಗತ್ತಲ್ವಾ ಅದು? ಕರೆಕ್ಟ್ ಆಗಿ ಹೇಳಿದ್ರೆ ಲಯಕಾಲದಲ್ಲಿ ತಕ್ಷಣದಲ್ಲಿ ಕಣ್ಣಿಗೆ ಕಾಣಿಸೋದು ಅಲೆಗಳು ಸಮುದ್ರ. ಸರಿನಾ? ಇದೇ ಪಾಯಿಂಟ್ ಬಗ್ಗೆ ಅಂದ್ರೆ ರಿವರ್ಸ್ ಆಕ್ಷನ್. ಸ್ಥಿತಿ ಕಾಲದಲ್ಲಿಯೂ
ಕಾರಣ ಲಯ ಕಾಲದಲ್ಲಿಯೂ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ಪ್ರೂವ್ ಮಾಡ್ತಾ ಅದ್ರ ಜೊತೆಗೆ ಏನ್ ಪಾಠ ಕಲ್ತೀವಿ ಅನ್ನೋದನ್ನ ಮುಂದುವರ್ಸೋಣ. ಆಗ್ಲಿ ಗುರುಗಳೇ. ಸರಿನಾ? ಸರಿ. ನಮಸ್ಕಾರ. 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 ನಮಸ್ಕಾರ ಗುರು.